ಸಮಸ್ತ ಸಿರಿ ಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಇಂದಿನ ಪಂಚಾಂಗದ ವಿಶೇಷತೆಯನ್ನು ಹಾಗೆ ಪಂಚಾಂಗದಲ್ಲಿ ನಾಡಿ ದೋಷ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳ. ಇಂದಿನ ಪಂಚಾಂಗದ ವಿಶೇಷತೆಗಳನ್ನು ತಿಳಿಸಿ. ಖಂಡಿತ. ಇನ್ನು ನಮ್ಮ ಆಶ್ವಜ ಮಾಸ ಇನ್ನೂ ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು ಪಕ್ಷ ಬಂದ್ಬಿಟ್ಟು ಕೃಷ್ಣ ಪಕ್ಷ, ವಾರ ವಿಶೇಷವಾಗಿರ್ತಕ್ಕಂಥ ವಾರ ಸೋಮವಾರ, ಅದರಲ್ಲಿ ಪಕ್ಷ ಕೃಷ್ಣ ಪಕ್ಷ, ನವಮಿ ತಿಥಿ 9th ಅಂತ ಕರಿತೀವಿ ನಾವಲ್ಲಿ. ಅಂದರೆ ನಾಳೆ ಬೆಳಿಗ್ಗೆ 29:50, 24 ಅಂದರೆ 25, 26, 27, 28, 29 5 ಗಂಟೆ, ಬೆಳಗಿನ ಜಾವ 5 ಗಂಟೆ 50 ನಿಮಿಷ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು 29 ಅಂತ ಬಂದಾಗ. ಹಾಗೆ ಅದರಲ್ಲಿ ಬರ್ತಕ್ಕಂಥ ಕರ್ಣಗಳು 2 ಬರುತ್ತೆ. ಇಲ್ಲಿ ತೈತುಲ ಕರ್ಣ ಹಾಗೆ ಗರಜ ಕರ್ಣ ಅಂತ 2 ಬರುತ್ತೆ. ತಿಥಿಗೆ 2 ಕರ್ಣಗಳು. ಹಾಗೆ ಯೋಗ ಬಂದ್ಬಿಟ್ಟು ಶುಕ್ಲ ಯೋಗ. ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳ, ಇವತ್ತಿನ ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ಹಲೋ. ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಗುರುಗಳೇ. ಆದಷ್ಟು ಬೇಗ ನಾವು ಪಂಚಾಂಗದಲ್ಲಿ ನಾಡಿ ದೋಷ ಅಂತ ಹೇಳಿದ್ರೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳಿ. ಓಕೆ ನೋಡಿ, ಮ್ಯಾಚ್ ಮೇಕಿಂಗ್ ಮಾಡ್ತಾರೆ. ಮ್ಯಾಚ್ ಮೇಕಿಂಗ್ ಅಂತ ನಾವು ಕರಿತೀವಿ. 36 ಗುಣಗಳು ಅಂತೆಲ್ಲ ನೋಡಿದ್ದೀರ. ಮದುವೆ ಮಾಡಬೇಕಾದ್ರೆ 36ರಲ್ಲಿ ಅನೇಕ ವಿಚಾರಗಳಲ್ಲಿ ಒಂದು ನಾಡಿ. ಗ್ರಹ ಮೈತ್ರಿಕೂಟ, ಹಾಗೆ ಗಣಗಳು, ಅದು ವಿಶೇಷವಾಗಿ 8 ಪಾಯಿಂಟ್ಸ್ ಬರ್ತಕ್ಕಂಥದ್ದು ನಾಡಿ. ತುಂಬ ಜನಕ್ಕೆ ನಾಡಿ ಏನಕ್ಕೆ ಬೇಕು ಅನ್ನೋದು ಒಂದು ವಿಚಾರ ಗೊತ್ತಿಲ್ಲ. ತುಂಬ ತಪ್ಪು ಕಲ್ಪನೆ ಮೂಡಿದೆ. ತುಂಬ ಜನಕ್ಕೆ ತಪ್ಪು ಕಲ್ಪನೆ ಏನು ಅಂತಂದ್ರೆ, ಒಂದೇ ನಾಡಿ ಆದರೆ ಮಕ್ಕಳಾಗಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ನಾಡಿ ಅಂತ ಇರ್ತಕ್ಕಂಥದ್ದು. ನಾಡಿ ಎಲ್ಲ ನಾಡಿ ಹಿಡಿದು ನೋಡ್ತಾರೆ. ನಿಮಗೆ ನಾಡಿ ಅಂದರೆ ಕೈ ಹಿಡಿದು ನೋಡ್ತಕ್ಕಂಥದ್ದು. ಇಲ್ಲಿ 3 ಬೆರಳಿಟ್ಕೊಂಡು ಆಯುರ್ವೇದದವರು ಇದ್ರ ಮೇಲೆ ಇಟ್ಕೊಂಡು ನೋಡ್ತಾರೆ, ಯಾವ ನಾಡಿ ಅಂತ ನೋಡ್ತಾರೆ. ಅದರಲ್ಲಿ ವಾತ, ಪಿತ್ತ, ಕಫ ಅಂತ ಕರೀತಾರೆ. ಗುರುಗಳೇ, ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ಕಾಲ್ ಕನೆಕ್ಟ್ ಆಗಿದೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸುನೀತಾ ರೀ. ಸುನೀತಾ, ಎಲ್ಲಿಂದ ಕರೆ ಮಾಡ್ತಿರೋದು? ರಾಯಬಾಗದಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮನೆ ಕಟ್ಟೋದ್ರ ಬಗ್ಗೆ ಕೇಳ್ಬೇಕಾಗಿತ್ರಿ. ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಕೊಂಡ್ರಿ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 98 ರೀ. 98. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ರೀ. ಮನೆ ಕಟ್ಟೋ ವಿಚಾರ. ಹ್ಞೂನ್ರಿ. ಸರ್ವೆ ನಂಬರ್ 338 ರೀ. ನಾನೇನು ಸರ್ವೇರ? ಏನು ಮಾತಾಡ್ತಾರೆ ಜನ? ಸರ್ವೆ ನಂಬರ್ ಯಾಕಮ್ಮ ಬೇಕಿಲ್ಲಿ? ಇಲ್ಲೇನು ಸರ್ವೆ ನಂಬರ್ ತೋರಿಸುತ್ತಾ ಇಲ್ಲಿ ನಮ್ಗೆ? ಇಲ್ಲ, ಸುಮ್ಮನೆ ಹಂಗೆ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ರ ಅನ್ಸುತ್ತೆ ಎಲ್ಲಾ ಚಾನಲ್ ಸರ್ವೆ ನಂಬರ್ ಇದು ಅಂತ. ಶುಕ್ರನ ಮನೆ 4ನೇ ಮನೆ ಬರ್ತಾ ಇದೆ. 4ನೇ ಮನೆ ಕಟ್ಟೋ ವಿಚಾರದಲ್ಲಿ 3-10 ಸ್ವಲ್ಪ ಕಷ್ಟ ಆಗತ್ತೆ ಅಂತ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಮನೆ ಕಟ್ಟತಕ್ಕಂಥ ವಿಚಾರದಲ್ಲಿ ಯಾವುದೇ ಒಂದು ವಿಚಾರ ಇಲ್ಲಿ ಬರ್ತಾ ಇಲ್ಲ. ಎಷ್ಟು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀರಾ? ಈಗ ಒಂದ್ 2 ವರ್ಷದಿಂದ ಪ್ರಯತ್ನ ಮಾಡ್ತೀವ್ರಿ. ಆಗವಲ್ತ್ರಿ. ಇನ್ನು ಎಷ್ಟು ದಿನ ಹೋಗ್ಬೋದ್ರಿ? ಆಗೋದಿಲ್ಲ ಅಂತಾನೆ ಬರ್ತಾ ಇದೆ. ಮನೆ ಕಟ್ಟಕ್ ಆಗುದಿಲ್ಲ ಅಂತ ಬರ್ತದೆ. ಹೌದು ಹೌದು. 2 ವರ್ಷದಿಂದ ಏನಕ್ಕಾಗಿಲ್ಲ ಅಂತ ನೀವ್ ಹೇಳಿ, ನನ್ಗೆ ಗೊತ್ತಿಲ್ಲ. ಅಂದ್ರೆ ನಮ್ಮ ಮೈದ್ನ ಭೂಮಿ ತಗೊಂಡ್ರೆ ನಮಗ ಮಕ್ಕಳಿಗೆ ಭೂಮಿ ಕೊಡವಲ್ರಿ. ಮನೆಯವ್ರ ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾರ್ರಿ ಅವ್ರು. ಸರಿಯಾಗಿ ಹೇಳಿ, ಸ್ವಲ್ಪ ಸ್ಪಷ್ಟವಾಗಿ ನಿಧಾನಕ್ಕೆ. ನಮಗ್ ಮಕ್ಕಳಾಗಿಲ್ರಿ, ಮಕ್ಕಳಿಲ್ರಿ. ನಂದು ಒಂದ್ ಸೈಟ್ ತಗೊಂಡಿನ್ರಿ, ಅದನ್ನ ನನಗ ಕಟ್ಟಿ ಕೊಡ್ತೀನಿ, ನಿನ್ಗ ಆಸ್ತಿ ಕೊಡಂಗಿಲ್ಲ ಅಂತಾರ್ರಿ. ಇಲ್ಲಿ ವ್ಯಾಜ್ಯದ ಲೆಕ್ಕ ಬಂತು. ಮನೆ ಯಾವಾಗ ಕಟ್ತೀವಿ ಅಂತ ಎಲ್ಲಿ ಬಂತಿಲ್ಲಿ? ಇಲ್ಲಿ ವ್ಯಾಜ್ಯ ಅಂತ ಬರ್ತದೆ. ವ್ಯಾಜ್ಯ ಅಂದ್ರೆ ಗಲಾಟೆ, ಲಿಟಿಗೇಷನ್. ನೀವು ಲಿಟಿಗೇಷನ್ ಮೇಲೆ ಪ್ರಶ್ನೆ ಹಾಕಿದ್ರೆ ಅದು ಬರ್ತದೆ. ನೀವು ಮನೆ ಕಟ್ಟೋದ್ಮೇಲೆ ಪ್ರಶ್ನೆ ಹಾಕಿದ್ರೆ ಅಲ್ಲಿ ಮನೆ ಬರ್ಲಿಲ್ಲ, ಕಟ್ಟಕ್ಕಾಗಲ್ಲ, ಬರಲ್ಲ.
ಅಷ್ಟೇ. ಇದೆಲ್ಲ ಮಾಡಬೇಕು ಅಂದ್ರೆ ಕೈಲಾಸ ಯಂತ್ರ ಸ್ಥಾಪನೆ ಮಾಡಿ, ಹಾಗೆ ಭೂ ವರಾಹ ಸ್ವಾಮಿಯ ಒಂದು ಮಂತ್ರವನ್ನ ಜಪ ಮಾಡಬೇಕು 50,000 ಬಾರಿ. ಮುಂದಿನ ಬಾರಿ ಕರೆ ಮಾಡಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಪ್ರೇಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ಪ್ರೇಮ ಅವರು? ಚಿಕ್ಕಮಂಗ್ಳೂರಿಂದ ಮೇಡಮ್. ಮಗಳ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ನಿಮ್ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಆಯ್ತು ಮೇಡಮ್. ತಿಳಿಸಿ ಮೇಡಮ್. 28/2/2014 ಮೇಡಮ್. 2014 ಅಲ್ವಾ? ಹುಟ್ಟಿದ ಸಮಯ? ಹುಟ್ಟಿದ ಸಮಯ 6:15 ಮೇಡಮ್. ಹಾಸನಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಓಕೆ, 6:15 ಅಂತ ಹೇಳಿದ್ರಲ್ಲ, ಬೆಳಿಗ್ಗೆನಾ ಅಥವಾ ಸಂಜೆನಾ? ಬೆಳಗ್ಗೆನೆ ಮೇಡಮ್. ಓಕೆ. ಸೊ ಏನ್ ಪ್ರಶ್ನೆ ಇತ್ತು ಮಗಳ ಬಗ್ಗೆ? ಮೇಡಮ್, ಅವಳಿಗೆ ಈಗ 1 ವರ್ಷದಿಂದ ತುಂಬಾ ಕೈಕಾಲು ನೋವು, ಹೊಟ್ಟೆ ನೋವು ಅಂತೆಲ್ಲ ತುಂಬಾ ಗೋಳಾಡಿ ತುಂಬಾ ದುಡ್ಡು ಖರ್ಚು ಮಾಡ್ತಿದ್ವಿ ಮೇಡಮ್. ಅದಕ್ಕೆ 2-3 ಸಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಸ್ಕ್ಯಾನಿಂಗ್ ಮಾಡ್ಸೋ ಹೊತ್ತಿಗೆ ಗಂಟುಗಳಾಗಿದಾವೆ ಹೊಟ್ಟೆಯಲ್ಲಿ, ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದೆ ಮೇಡಮ್. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಮೇಡಮ್, ಲೈನೇ ಸಿಗ್ತದೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಆಯ್ತು ಮೇಡಮ್. ನಮಸ್ಕಾರ. ನಮಸ್ಕಾರ. ಸ್ಕ್ಯಾನಿಂಗ್ ಫ್ರೀ ಆಗಿ ಮಾಡಿದ್ರಾ? ಸ್ಕ್ಯಾನಿಂಗ್ ಏನಾದ್ರು ಫ್ರೀ ಆಗಿ ಮಾಡಿದ್ರಾ? ಹಲೋ. ಸ್ಕ್ಯಾನಿಂಗ್ ಏನಾದ್ರು ಫ್ರೀ ಆಗಿ ಮಾಡಿದ್ರೇನಮ್ಮ? ಹಲೋ. ಕೇಳಿಸ್ತಾ ಇಲ್ಲ ಅಂದ್ರೆ ಕರೆ ಕಟ್ ಮಾಡೋಣ. ಇಲ್ಲ ಸರ್, ಈಗ ಕೇಳಿಸುತ್ತ ಅವ್ರಿಗೆ. ಕರೆ ಕಟ್ ಮಾಡೋದು ಕೇಳಿಸುತ್ತಲ್ವಾ? ಸ್ಕ್ಯಾನಿಂಗ್ ಏನಾದ್ರು ಫ್ರೀ ಆಗಿ ಮಾಡಿದ್ರಾ ಅಂತ ಕೇಳಿದೆ. ಏನ ಗುರುಜಿ? ಸ್ಕ್ಯಾನಿಂಗ್ ಏನಾದ್ರು ಫ್ರೀ ಕೊಟ್ರಾ? ದುಡ್ಡು ತಗೊಂಡ್ರ ಫ್ರೀ ಕೊಟ್ರಾ? ಇಲ್ಲ ಗುರುಜಿ, ಮೊನ್ನೆ ಸ್ಕ್ಯಾನಿಂಗ್ ಮಾಡ್ತಿದ್ವಿ. ಅಲ್ಲ, ಸ್ಕ್ಯಾನಿಂಗ್ ಫ್ರೀ ಕೊಡ್ತಾರಾ ಅಥವಾ ಹೆಂಗೆ? ದುಡ್ಡು ಕೊಟ್ಬೇಕು ಅದಕ್ಕೂ? ದುಡ್ಡು ಕೊಡ್ಬೇಕು ಗುರುಜಿ. ಮತ್ತೆ ನಾವು ಇಲ್ಲಿ ಯಾಕೆ ಕರೆ ಫ್ರೀ ಆಗಿ ಕೊಡ್ಬೇಕು ನಿಮ್ಗೆ ಅಲ್ವಾ? ಯೋಚನೆ ಮಾಡಿ. ಇಂಪಾರ್ಟೆಂಟ್ ಇರ್ತಕ್ಕಂಥದ್ದನ್ನ ಮೀಟ್ ಮಾಡ್ಬೇಕು ಯಾವಾಗ್ಲೂ. ಇಲ್ಲ ಅಂದ್ರೆ ಜ್ಯೋತಿಷ ಕಲಿಬೇಕು. ಇದನ್ನ ಎಲ್ಲಾರು ವೀಕ್ಷಕರಿಗೂ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವ್ದು ಇಡ್ಲಿ ವಡೆನೂ ನಿಮ್ಗೆ ಹೋಟೆಲ್ ಫ್ರೀ ಕೊಡಲ್ಲ ರೀ. ಯಾವ ಇಡ್ಲಿ ಏನೋ ಕಟ್ಟಬೇಕು ಇದು ಬೇಕು ಒಂದು ಫ್ರೀ ಕೇಳ್ತೀರಾ. ನಾನು ಇಲ್ಲಿ ಮಾಡೋ ಕಾರ್ಯಕ್ರಮ ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯದಲ್ಲಿ ಕಲ್ತಾಗ ಇದು ಹೆಂಗೆ ಪರಿಹಾರ ಮಾಡ್ಕೋಬೇಕು ಲೈಫ್ ಲಾಂಗ್ ಗೊತ್ತಾಗುತ್ತೆ. ಅರ್ಥ ಆಯ್ತೇನಮ್ಮ? ಸೊ ನಾನು ಜ್ಯೋತಿಷ್ಯ ಕಲಿಸ್ಕೊಡ್ತಕ್ಕಂಥ ಪ್ರೋಗ್ರಾಮ್ ಇದು. ಅರ್ಥ ಆಯ್ತಲ್ವಾ? ಎಲ್ಲಾ ವೀಕ್ಷಕರು ಕಾಲ್ ಮಾಡಬಹುದು, ಕಾಲ್ ಮಾಡಬಾರ್ದು ಅಂತ ಏನಿಲ್ಲ. ಕ್ಲಿಷ್ಟಕರವಾಗಿರತಕ್ಕಂಥದ್ದನ್ನ ಹೆಂಗೆ ನಾವು ಇಲ್ಲಿ ಸಲಹೆ ಕೊಡಕ್ಕಾಗತ್ತೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನೀವು ಸ್ಕ್ರೀನ್ ಮೇಲೆ ನೋಡಿ, ರಾಹು ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಾವು ಇಲ್ಲಿ ಹೆಲ್ತ್ ಅಂತ ಹಾಕಿದ್ರೆ ಫುಲ್ ಕಂಪ್ಲೀಟ್ಲಿ 8 ಬರುತ್ತೆ. ಇದು ಶಸ್ತ್ರಚಿಕಿತ್ಸೆಗೆ ಹೋಗ್ಲೇಬೇಕು ಇವತ್ತಲ್ಲ ನಾಳೆ. ಕ್ಯಾನ್ಸರಸ್ ಸೆಲ್ಸ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ಇದು ಸ್ಟಾರ್ಟಿಂಗ್ ಇಂದನೇ ನೀವು ಇದನ್ನ ಆ ಗ್ರಹ ಬಂದಾಗ್ಲೇ ನಾವು ಅದಕ್ಕೆ ದಾನ ಎಲ್ಲ ಮಾಡ್ಕೊಂಡ್ಬರ್ಬೇಕು. ಅದಕ್ಕೆ ಎಲ್ಲಾ ವೀಕ್ಷಕರು ಈ ಕಾಂಪೌಂಡರ್ಗಳಿಂದ ನಾವೆಲ್ಲ ಮೋಸ ಹೋಗ್ಬಿಟ್ಟಿದ್ವಿ. ಯಾಕಂದ್ರೆ ಅವರು ಸುಮ್ಮನೆ ಯಾವುದೋ ಒಂದು ಇದಕ್ಕೆ ವಿಚಾರಕ್ಕೆ ಏನೋ ಒಂದು ಹೇಳ್ಬಿಡ್ತಾರೆ. ಅವರು ದಶಾಭುಕ್ತಿ ನೋಡೋದಿಲ್ಲ. ಇಲ್ಲಿ ಇವ್ರಿಗೆ 2019 ಮಾರ್ಚ್ ಇಂದನೇ ಇದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅವಾಗ್ಲಿಂದನೇ ಇವರು ದಾನ ಮಾಡ್ಕೊಂಡ್ ಬರ್ಬೇಕು. ಇವಾಗ ಸ್ವಲ್ಪ ಡಿಲೇ ಆಗೋಗಿದೆ. ಸೊ ಹಾಗೆ 5ನೇ ಮನೆ ಯಾವ್ದಿದೆ, 9ನೇ ಮನೆ ಯಾವ್ದಿದೆ, 11ನೇ ಮನೆ ಯಾವ್ದಿದೆ, ಅದಕ್ಕೆ ಜಪಗಳು ಮಾಡ್ಕೊಳ್ಬೇಕು. ಸ್ವಲ್ಪ ಇವಾಗ ಏನಾಗ್ಬಿಟ್ಟಿದೆ, ರಾಹು ದಶೆಯಲ್ಲಿ 2024ಕ್ಕೆ ಗುರು ಇವ್ರಿಗೆ ಏಪ್ರಿಲ್ ಆದ್ಮೇಲೆ ಮತ್ತೆ ಸ್ಯಾಟರ್ನ್ ಶುರು ಆಗುತ್ತೆ. ಸ್ಯಾಟರ್ನ್ ಅಲ್ಲಿ ಇವ್ರಿಗೆ ಸ್ವಲ್ಪ ಚೇತರಿಕೆ ಬರುತ್ತೆ. ಆದ್ರೂ ಕೂಡ ದಶಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆ ಕಾಯಿಲೆ ಮತ್ತೆ ಸಮಸ್ಯೆಗೋಸ್ಕರ ನಾನು ಪರಿಹಾರ ಕೊಡ್ತೀನಿ. ಆದ್ರೂ ಒಂದು ಆಲೋಚನೆ ಮಾಡಬೇಕು. ಒಂದು ಸಣ್ಣ ಕನ್ಸಲ್ಟೇಷನ್ ತಗೊಂಡ್ರೆ 500 ರೂಪಾಯಿ ಕಮ್ಮಿ ಡಾಕ್ಟರ್ ಕೊಡಲ್ಲ. ಸುಮ್ಮನೆ ಹಿಂಗೆ ಮುಟ್ಟು ನೋಡ್ತಾರೆ, ಅವಾಗ ಮಾತ್ರೆ ಬರ್ಕೊಡ್ತಾರೆ ಅಂತ. ಆದ್ರೆ ಸಮಾಜದಲ್ಲಿ ಜ್ಯೋತಿಷ್ಯಕ್ಕೆ ಒಂದು ಕೆಟ್ಟ ಹೆಸರಿದೆ. ಅದಕ್ಕೋಸ್ಕರ ನನಗೆ ಕೋಪ, ಪಬ್ಲಿಕ್ ಅವ್ರ ಮೇಲೆ ಕೋಪ, ತುಂಬಾನೇ ಪಬ್ಲಿಕ್ ಅವ್ರ ಮೇಲೆ ಕೋಪ, ಇನ್ಯಾರ ಮೇಲೂ ಇಲ್ಲ. ಯಾಕಂದ್ರೆ ನೀವುಗಳೇ ಒಂದು ಮೇಕ್ ಆರ್ ಬ್ರೇಕ್ ಅಂತಂತಾರೆ. ಪಬ್ಲಿಕ್ ಇಸ್ ಎ ಪರ್ಸನ್ ಹೂ ಮೇಕ್ಸ್ ಆರ್ ಬ್ರೇಕ್. ಪಬ್ಲಿಕ್ ಎತ್ತೋದು ಒಬ್ಬ ಮನುಷ್ಯನ, ಪಬ್ಲಿಕ್ ಇಳಿಸೋದು. ಆದ್ರೆ ಪಬ್ಲಿಕ್ ಅವ್ರು ಒಂದ್ ತಿಳ್ಕೋಬೇಕು, ಈ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಕ್ಕಂತ ಅನೇಕರು ಸುಳ್ಳು ಹೇಳಿ 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 ನಿಜವಾದ ಜ್ಯೋತಿಷ್ಯರಿಗೆ ಇವತ್ತು ಬೆಲೆ ಇಲ್ದಂಗೆ ಆಗೋಗಿದೆ. ನಾವೆಲ್ಲ ಇದರಲ್ಲೆಲ್ಲ ಡಾಕ್ಟರೇಟ್ ಮಾಡಿದೀವಿ, 20,000 ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ. ಸೊ ಇವತ್ತೊಂದು ಆಸ್ಟ್ರೋಲೈಟ್ ಅಂತ ಲಾಂಚ್ ಮಾಡಿ ಅನೇಕ ಜನರಿಗೆ ಇದು ಕೊಟ್ಟಿದ್ದೀವಿ. ಜನರೇ ಅರ್ಥ ಮಾಡ್ಕೋಬೇಕು, ಅವ್ರು ಏನೋ ಒಂದು ಕಲಿಸ್ತಾ ಇದ್ದಾರೆ, ನಾವೆಲ್ಲ ಸೇರಿ ಕಲಿಯೋಣ ಅನ್ನೋ ಒಂದು ವಿಚಾರದಲ್ಲಿ ಬರಬೇಕು. ಈ ಮಗಳು ಜ್ಯೋತಿಷ್ಯ ಮತ್ತೆ ಇವ್ರ ಮಗಳು ಇಬ್ರು ಜ್ಯೋತಿಷ್ಯ ಕಲ್ತ್ರೆ ಈ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಯಾಕಂದ್ರೆ 8ನೇ ಮನೆ ಜ್ಯೋತಿಷ್ಯ ಕಲ್ತಾಗ 8ನೇ ಮನೆ ಮತ್ತೆ 12ನೇ ಮನೆ ಯಾರ್ಯಾರು ಜ್ಯೋತಿಷ್ಯ ಕಲಿತಾರೆ,
8ನೇ ಮನೇಲಿ ಬರ್ತಕ್ಕಂಥ ಸಮಸ್ಯೆ 12ನೇ ಮನೇಲಿ ಬರ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಒಂದು 2-3 ವರ್ಷದಲ್ಲಿ ಕಮ್ಮಿ ಆಗಿಬಿಡುತ್ತೆ. ದಿಸ್ ಇಸ್ ದಿ ರಿಯಾಲಿಟಿ. ಹೌದು. ಯಾಕಂದ್ರೆ ಇದು ಶಾಸ್ತ್ರದಲ್ಲಿ ವೇದದಲ್ಲಿ ಬರೆದಿದೆ. ಅದಕ್ಕೆ ಇದನ್ನ ಮುಚ್ಚಿಟ್ಟಿದ್ರು, ಇದು ತಿಳ್ಕೊಳ್ಳಿ ಎಲ್ಲರೂ. ಅದಕ್ಕೆ ಯಾರಿಗೂ ಹೇಳ್ಕೊಡ್ತಾ ಇರಲಿಲ್ಲ ಜ್ಯೋತಿಷ್ಯ. ಯಾಕೆ ಯಾರಿಗೂ ಹೇಳ್ಕೊಡ್ತಾ ಇರಲಿಲ್ಲ? ಕಲ್ತ್ರೆ 8ನೇ ಮನೆ 12ನೇ ಮನೆ ಆರಾಮಾಗಿ ಇದ್ದು ಬಿಡ್ತಾರಲ್ಲ ಅಂತ ಆ ಗುಟ್ನ ಇಟ್ಟಿದ್ರು. ಇದನ್ನ ನಮ್ಮ 3-4 ಗುರುಗಳು ಹೇಳಿದ್ರು. ಯಾಕೆ ಜ್ಯೋತಿಷ್ಯ ಎಲ್ಲರಿಗೂ ಹೇಳ್ಕೊಡಲ್ಲ ಅಂದ್ರೆ, ಅವ್ರದ್ದು 8ನೇ ಮನೆ 12ನೇ ಮನೆ ಇರ್ತದಲ್ಲ, ಅದು ಸಫರ್ ಆದ್ರೆ ನಮ್ಮ ಹತ್ರ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅದು ಸಫರ್ ಆದ್ರೆ ನಮ್ಮ ಹತ್ರ ಬರ್ತಾರೆ, ಇದ್ರ ಅವ್ರು ಬರೋದಿಲ್ಲ. ಎಲ್ಲಾರ್ಗು ಹೇಳ್ಕೊಟ್ಬಿಟ್ರೆ, ಶ್ರೀ ರಾಮಾನುಜಾಚಾರ್ಯ ಹೇಳ್ದಂಗೆ ಒಂದು ಮಂತ್ರ ಕೊಟ್ಟಿದ್ರಂತೆ ಒಳ್ಳೇದಕ್ಕೆ, ಅದೆಲ್ಲರಿಗೂ ಹೇಳ್ಕೊಟ್ಬಿಟ್ರಂತೆ. ಆ ರೀತಿ ಎಲ್ಲರಿಗೂ ಹೇಳ್ಕೊಟ್ಬಿಟ್ರೆ ನಮಗೆ ಗಿರಾಕಿಗಳಿಲ್ಲ ಅಂತ ಯಾರೋ ಒಬ್ರು, ನಮ್ಮ ಪರಂಪರೆ ಇಂಪ್ರೂವ್ ಆಗಬೇಕು, ನಮ್ಮ ಕುಟುಂಬದಲ್ಲಿ ಜ್ಯೋತಿಷ್ಯ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಒಂದು ವರ್ಗಕ್ಕೆ ಮಾತ್ರ ಜ್ಯೋತಿಷ್ಯ ಇತ್ತು. ಇವತ್ತು ಹೇಳ್ತಾ ಇದ್ದೀನಿ ಸೀಕ್ರೆಟು, ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗಬೇಕು, ಸಮಸ್ಯೆಗಳು ದೂರ ಆಗಬೇಕು ಅಂತಂದ್ರೆ ಜ್ಯೋತಿಷ್ಯ ಕಲ್ತು ನೋಡಿ. ನಾನು ಹೇಳೋದಿಲ್ಲ, ನೀವು ಕಲೀರಿ. ಲಕ್ಷಾಂತರ ರೂಪಾಯಿ ಏನಿಲ್ಲ. ಒಂದು 4 ಜನ ಎಲ್ಲರೂ ಫಂಕ್ಷನ್ಗೆ ಹೋಯ್ತು ಅಂದ್ರೆ, ಒಂದು ಪಾರ್ಟಿಗೆ ಹೋಯ್ತು ಅಂದ್ರೆ ಮುಗಿದೋಯ್ತದು, ಅಷ್ಟು ಫೀಸ್ ಅಷ್ಟೇ. ಕಲ್ತು ನೋಡಿ, ನೀವು ಆಮೇಲೆ ಹೇಳ್ತೀರಾ ಯಾಕೆ ಇಷ್ಟು ಜನ ನಮ್ಮ ಪ್ರೋಗ್ರಾಮಲ್ಲಿ ಮಾತಾಡ್ತಾ ಇರ್ತಾರೆ, ಜ್ಯೋತಿಷ್ಯ ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ, ಬದುಕುಗಳು ನಂಗೆ ಚೇಂಜ್ ಆಗಿದೆ ಅಂದ್ರೆ, ಅಲ್ಲಿ ಕಲ್ತಾಗ 8ನೇ ಮನೆ 12ನೇ ಮನೆ ಡೌನ್ ಆಗಿಬಿಡುತ್ತೆ. ಮೂಲಂಗಿಯನ್ನು ದಾನ ಮಾಡಿ ಅದರ ಜೊತೆಗೆ ಒಂದು ಯೆಲ್ಲೋ ಸಫೈರ್ ಹಾಕೋಬೇಕಾಗತ್ತೆ, 5 ಮುಖದ ರುದ್ರಾಕ್ಷಿ, ಗುರುವಿನ ಮಂತ್ರ ಆಗಿರ್ತಕ್ಕಂಥ ಓಂ ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇನ್ ನಮಃ ಅಂತ ಮಗಳ ಕೈಯಲ್ಲಿ ಯಥೇಚ್ಛವಾಗಿ ಹೇಳಿ, ಆರೋಗ್ಯದ ಸಮಸ್ಯೆಯಿಂದ ಉಚಿತವಾಗಿ ಕೊಟ್ಟಿದ್ದೀನಿ. ಗೌರ್ಮೆಂಟ್ ಅವ್ರು ಕೊಡಲ್ಲ, ಪ್ರೈವೇಟ್ ಅವರು ಕೊಡಲ್ಲ. ಒಳ್ಳೇದಾಗಲಿ. ಧನ್ಯವಾದಗಳು ನಿಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ಹಾಗೆ ವೀಕ್ಷಕರೇ, ಗುರುಗಳು ಹೇಳಿದ ಹಾಗೆ ಇದೇ ತರದ ಕ್ಲಿಷ್ಟಕರ ಸಮಸ್ಯೆಗೆ ನಿಮಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ನೀವು ಕೂಡ ಜ್ಯೋತಿಷಾಸ್ತ್ರದ ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡಬೇಕಾಗತ್ತೆ. ಹಾಗೆ ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರುತ್ತೆ, ನಂಬರ್ಗೆ ಕರೆಯನ್ನ ಮಾಡಿ ನಿಮ್ಮ ವಿವರಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ಆಗ್ಲೇ ನೀವು ನಾಡಿ ದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ದಯವಿಟ್ಟು ಮುಂದುವರಿಸಿ. 36 ಪಾಯಿಂಟ್ಸ್ನ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಆದರೆ ವೈವಾಹಿಕ ಜೀವನಕ್ಕೂ ಮತ್ತೆ ಬರ್ತಕ್ಕಂಥ ಪಾಯಿಂಟ್ಸ್ಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಇದು ಯಾವುದೇ ಒಬ್ಬ ಜ್ಯೋತಿಷಿ ಆಗಲಿ, ನಿಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ನಿಯರ್ ಬೈ ಅರ್ಚಕರಾಗಿ ಇದು ಹೇಳಲ್ಲ. ಒಂದು ತಿಳ್ಕೋಬೇಕು, ವೈವಾಹಿಕ ಜೀವನಕ್ಕೂ ಪಾಯಿಂಟ್ಸ್ಗೂ ಬಹಳ ಡಿಫ್ರೆಂಟ್ ಇದೆ. ಗಣ ಅಂತಂದ್ರೆ ಏನು, ಅದು ಮುಂದಿನ ಒಂದು ವಿಚಾರದಲ್ಲಿ ಹೇಳ್ತಾನೆ. ಮನುಷ್ಯ ಗಣ, ರಾಕ್ಷಸ ಗಣ, ಆಗ್ಬರಲ್ಲ ಅಂತ ಹೇಳ್ತಾರೆ. ಅದೇನಕ್ಕೆ ಅಂತ ಹೇಳ್ತೀನಿ. ಹಾಗೆ ನಾಡಿ ಬಹಳ ಇಂಪಾರ್ಟೆಂಟ್ ಪಾಯಿಂಟು, 8 ಪಾಯಿಂಟ್ ಬರುತ್ತೆ. ಮೇಜರ್ ಪೋರ್ಷನ್ನು ಕವರ್ ಮಾಡುತ್ತೆ. 36ರಲ್ಲಿ 8 ಪಾಯಿಂಟ್ ಅದೇ ಇದೆ. ಅದಿಲ್ಲ ಅಂದರೆ 0 ಆಗಿಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನು, ಒಬ್ಬ ಪಾರ್ಟ್ನರ್ ಬಂದರೆ, ಒಬ್ಬ ಸಂಗಾತಿ ಬಂದರೆ ಆರೋಗ್ಯಕರವಾಗಿರಬೇಕು. ಆರೋಗ್ಯನೇ ಮುಖ್ಯ. ಹೆಲ್ತಿ ಕಾನ್ಸ್ಟಿಟ್ಯೂಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತೇನಾಗಿದೆ, ಇವಾಗ ಯಾರೋ 9 ವರ್ಷದ ಹುಡುಗಿನೇ ಇವತ್ತು ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾ ಇದೆ. ನೋಡಿ, ಮೆಡಿಕಲಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿದ್ರು ಏನೂ ಗೊತ್ತಾಗಲ್ಲ ಅಂತೇಳಿ ಮೆಡಿಕಲ್ ನಂಬರ್ 1 ಅಂತ ನೀವೆಲ್ಲ ಹೇಳ್ತೀರಾ ಮೆಡಿಕಲ್ ಗ್ಯಾರಂಟಿ ಅಂತ. ಎಲ್ಲ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ಗಳು, ನೀವೆಲ್ಲ ವಿಚಾರವಾದಿಗಳು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರು, ಗೌರ್ಮೆಂಟ್ ದೊಡ್ಡ ಅಧಿಕಾರಿಗಳೆಲ್ಲ ಈ ಪ್ರೋಗ್ರಾಮ್ ನೋಡಿ ಈ ಅಸ್ಟ್ರಾಲಜಿಲಿ ಬರ್ತಕ್ಕಂಥ ಕಾಂಬಿನೇಷನ್ ನೋಡಬೇಕು. ಕಾಂಬಿನೇಷನ್ನೇ ಹೇಳ್ಬಿಡುತ್ತೆ. ನಮ್ಮ ಭಗವಂತನೇ ಗ್ರಹಗಳೇ ಸ್ಕ್ಯಾನ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ಅವ್ರ ಒಳಗಡೆ ಏನಿದೆ ಅಂತ ಸ್ಕ್ಯಾನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಸೈನ್ಸು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು ಯಾರ ಕೈಲೋ ಸಿಕ್ಕಿ ಮೂಲೆ ಗುಂಪಾಗಿದೆ. ಇದು ಪಕ್ಕ ಯಾರ ಕೈಲೋ ಸಿಕ್ಕಿ, ಇದೆಲ್ಲ ಪೂಜೆ ಮಾಡಿಕೊಂಡು ದುಡ್ಡು ಮಾಡೋರ ಕೈಯಲ್ಲಿ ಸಿಕ್ಕಿ ಮೂಲೆ ಗುಂಪಾಗಿದೆ. ಇದನ್ನ ಎತ್ತಿಡಿತಕ್ಕಂಥ ಕೆಲಸ ನಾನು ಕಳೆದ 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಬಂದು ಕಲೀರಿ. ಇಲ್ಲಿರ್ತಕ್ಕಂಥ ಮೂಢನಂಬಿಕೆನ ದೂರ ಮಾಡಿ. ಹಣೆ ಬರನ ಬದಲಾಯಿಸಕ್ಕಾಗಲ್ಲ, ಅದನ್ನ ಸ್ವಲ್ಪ ಆದ್ರೂ ಕೂಡ ಏನಾದ್ರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ CT ಸ್ಕ್ಯಾನ್ ಅಂತ ಕರಿತೀವಿ. ಅಸ್ಟ್ರಾಲಜಿ ಇಸ್ ಎ CT ಸ್ಕ್ಯಾನ್.
ಅನೇಕ ಮಹಿಳೆಯರು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಒಂದು 4 ವರ್ಷದಲ್ಲಿ 5 ವರ್ಷದಲ್ಲಿ ಯಾವುದಕ್ಕೂ ಕಳೀತೀರ. ಕಳೆದ 4 ವರ್ಷದಿಂದ ನೀವು ಏನೇನೋಕ್ಕೋ ಖರ್ಚು ಮಾಡಿ ಎಲ್ಲ ನೋಡಿರೋದ್ರೆ ಅದು 1 ಲಕ್ಷವರೆಗೂ ಬಂದ್ಬಿಟ್ಟಿರುತ್ತೆ. 2 ವಿಚಾರದಲ್ಲಿ ಇಲ್ಲಿ ನಾನು ಕೆಲವು ಸತಿ ಕೇಳಿದಾಗ ಸ್ವಲ್ಪ ದುಡ್ಡು ಜಾಸ್ತಿ, ಜೀವನದ ಬಗ್ಗೆ ಅವ್ರಿಗೆ ಆಲೋಚನೆ, ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲ. ಅದು ಕರೆಕ್ಟಾಗಿ ಭಗವಂತ ಇಡ್ತಾನಲ್ಲಿ, ಅವಾಗೆಲ್ಲ ಎಲ್ಲೆಲ್ಲ ಬೇಡದೇ ಇರೋ ಕಡೆ ಖರ್ಚು ಮಾಡಿ ಹಾಳು ಮಾಡ್ತಾನೆ. ಮುಂಚಿತವಾಗಿ ತಿಳ್ಕೊಳ್ಳೋಕೆ ಅದೃಷ್ಟ ಬೇಕು ಅಂತಂದ್ರೆ 23ನೇ ತಾರೀಕು ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ. ಯು ಕ್ಯಾನ್ ಸಿ ದಿ ಚೇಂಜಸ್. ಮುಂಬರುವ ಸಮಸ್ಯೆಗಳನ್ನು ಆದಷ್ಟು ಕಮ್ಮಿ ಮಾಡೋಕ್ಕೆ ಭಗವಂತ ಒಂದು ದಾರಿ ಕೊಟ್ಟಿದ್ದಾನೆ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಯಾರ ಹತ್ರ ಹೋಗಿ ಕಲಿಯೋದಲ್ಲ, ಅದು ಯೋಗ ಇದ್ದಂಗೆ. ಯೋಗ ಇದ್ದಂಗೆ, ಮೆಡಿಕಲ್ ಅಲ್ಲ ಅದು, ಇಟ್ಸ್ ಎ ಯೋಗ. ಯೋಗ ಒಬ್ರ ಹತ್ರ ನೋಡ್ತೀರಾ, ಆಮೇಲೆ ಮಾಡ್ತೀರಾ. ಆಮೇಲೆ ಮುಂದೆ ಯೋಗ ಯಾರು ಮಾಡಬೇಕು? ಮಾಸ್ಟರ್ ಮಾಡ್ಬೇಕಾ, ನೀವು ಮಾಡ್ಬೇಕಾ ಯೋಗನ? ನನ್ನ ಬಾಡಿ ಚೆನ್ನಾಗಿರ್ಬೇಕು ಅಂತ ಯಾರು ಮಾಡ್ಬೇಕು ಯೋಗ? ನಾವೇ ಮಾಡಬೇಕು. ದಟ್ ಈಸ್ ಈಕ್ವಲೆಂಟ್ ಟು ಅಸ್ಟ್ರಾಲಜಿ. ಸೊ ಮೆಡಿಕಲ್ ಫೀಲ್ಡ್ ಕಂಪೇರ್ ಮಾಡೋದಲ್ಲ ಇದೆಲ್ಲ. ನಾವೆಲ್ಲರೂ ಡಾಕ್ಟರ್ ಆಗ್ಬಿಡ್ಬೇಕಾ ಸರ್ ಅಂತ? ನೋ 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 ನೋ. ಯೋಗ ಪಟುಗಳಾಗ್ಬೇಕು ನಾವೆಲ್ಲ. ಯೋಗ ಪಟುಗಳಾದಾಗ ನಮ್ಮ ಬಾಡಿನ ಯಾವ್ಯಾವುದಕ್ಕೆ ಏನೇನಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಬರ್ತಕ್ಕಂಥದ್ದು. ಏನಕ್ಕೆ ಅದು ಯೋಗಕ್ಕೆ ಬರ್ತಾ ಇದೆ ಅಂದರೆ ಇವತ್ತಿನ ದಿವಸ ನಾಡಿ ಬಗ್ಗೆ ಹೇಳ್ತಾ ಇದ್ದೀನಿ. 3 ನಾಡಿ, 3 ದೋಷಗಳು: ವಾತ, ಪಿತ್ತ, ಕಫ. ವಾತ, ಪಿತ್ತ, ಕಫ. ಆದಿನಾಡಿಗೆ ವಾತ, ಮಧ್ಯನಾಡಿಗೆ ಪಿತ್ತ, ಅಂತ್ಯನಾಡಿಗೆ ಕಫ. ಇವು ಯಾವಾಗಲೂ ಕೂಡ ಒಂದೇ ರೀತಿಯ ಇಬ್ರು ಪಾರ್ಟ್ನರ್ಸು ಮದುವೆ ಆದರೆ ಒಂದೇ ರೀತಿಯ ಹೆಲ್ತಿಂದ ಬಳಲ್ತಾರೆ. ಸ್ವಲ್ಪ ಅದು ಬದಲಾದರೆ, ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಒಂದು ಮದುವೆ ಆಯಿತು ಅಂತಂದ್ರೆ ಅಲ್ಲಿ ಸಂಭೋಗ ಕ್ರಿಯೆ ನಡೆಯುತ್ತೆ. ದೇರ್ ಇಸ್ ಅ ಸೆಕ್ಸ್ ವಿಚ್ ಹ್ಯಾಪನ್ಸ್. ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ದೋಸ್ ಎನರ್ಜೀಸ್ ವಿಚ್ ವಿಲ್ ನ್ಯೂಟ್ರಲೈಸ್ ಇಟ್. ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ವಾತ ಟು ಪಿತ್ತ, ಪಿತ್ತ ಟು ವಾತ, ಆರ್ ವಾತ ಟು ಕಫ, ಕಫ ಟು ವಾತ, ವಿಚ್ ಬ್ಯಾಲೆನ್ಸಸ್ ದಿ ತ್ರಿದೋಷ ಅಂತ ಹೇಳಿ ಬಂದಿರತಕ್ಕಂಥದ್ದು. ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಇವರ DNA ಅವರ DNA. ನೋಡಿ, ಅವರು ಇವತ್ತು ನಾವು ಏನೋ ಒಂದು ಹೇಳಿದಾಗ, ಒಂದು ಮಗು ಬರಬೇಕಾದ್ರೆ ತಂದೆ ತಾಯಿ ಇಬ್ಬರದು ರಕ್ತ ಅಂತ ಹೇಳ್ತೀವಿ. ಸಿಂಪಲ್, ಜಾಸ್ತಿ ಏನು ಹೇಳೋದು ಬೇಡ. ಅಲ್ಲಿ ತಂದೆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅಂತ ಹೇಳ್ತಾರೆ. ಸೊ ಬೋತ್ ದೇರ್ ನಾಡೀಸ್ ಆರ್ ಜಾಯಿಂಟ್ ಟುಗೆದರ್ ಹಿಯರ್. ಅದಕ್ಕೆ ಮಕ್ಕಳು ಲಾಸ್ಟಲ್ಲಿ ಹೇಳ್ಬಿಡ್ತಾರೆ. ಬಟ್ ಆದರೆ ಮೊದಲು ಹೇಳಬೇಕಾಗಿರ್ತಕ್ಕಂಥದ್ದು ಅವರಿಬ್ಬರ ಆರೋಗ್ಯ. ಸೇಮ್ ನಾಡಿ ಇದ್ದಾಗ, ಸೇಮ್ ದೋಷ ಇದ್ದರೆ ಅವ್ರಿಗೆ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಆಗೋದಿಲ್ಲ. ನನಗೂ ಕಫ, ಅವ್ರಿಗೂ ಕಫ, ಏನಂತರ ಕಫ ಅನ್ಕೊಂಡಿರ್ಬೇಕಷ್ಟೆ, ಬೇರೆ ಏನೂ ಆಗಲ್ಲ ಅಲ್ಲಿ. ಸೊ ವೆನ್ ದೇರ್ ಇಸ್ ಸಮಥಿಂಗ್ ಲೈಕ್ ಬೈಲ್ ಅಂತ ಹೇಳ್ತೀವಿ ನಾವು. ಆ ಬೈಲ್ ಇದ್ದಾಗ, ಅಲ್ಲಿ ಕಫ ಇದ್ದಾಗ ಸ್ವಲ್ಪ ಎನರ್ಜೀಸ್ ಎಕ್ಸ್ಚೇಂಜ್ ಆಗ್ಬೇಕು. ನೋಡಿ, ಆಯುರ್ವೇದದವ್ರ ಹತ್ರ ಹೋಗಿ ಕೇಳಿ, ಯಾವ ದೋಷ ಬೆಸ್ಟು, ಯಾವ ದೋಷ ವರ್ಸ್ಟು ಅಂತ ಕೇಳಿ, ಅವ್ರು ಹೇಳ್ತಾರೆ 3 ಈಕ್ವಿಲಿಬ್ರಿಯಂ ಸ್ಟೇಟಸ್ ಅಲ್ಲಿ ಇದ್ರೆ ಹಿ ಈಸ್ ಎ ಹೆಲ್ತಿ ಪರ್ಸನ್. ಕಫನೂ ಇರಬೇಕು, ಪಿತ್ತನೂ ಇರಬೇಕು, ವಾತನೂ ಇರಬೇಕು. ಸಮ ಪ್ರಮಾಣದಲ್ಲಿದ್ದರೆ ಅವನು ಈಸ್ ಎ ಹೆಲ್ತಿ. ಅಂಡ್ ಇಮ್ಯುನಿಟಿ ಸಿಸ್ಟಮ್ ಅಲ್ಲಿ ಅದು ನಂಬರ್ 1 ಬರುತ್ತೆ. ಯಾವಾಗ ಯಾವ್ದಾದ್ರು ಏರ್ಪೇರ್ ಆಗುತ್ತೆ ಅವಾಗ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ. ವಾತ ಆದರೆ ಒಂದು ಸ್ವಲ್ಪ ಸಮಸ್ಯೆ, ಪಿತ್ತ ಆದರೆ ಒಂದು ಸಮಸ್ಯೆ, ಕಫ ಆದರೆ ಒಂದು ಸಮಸ್ಯೆ. ಸೊ ಯಾವಾಗಲೂ ಅಜ್ಜಿದಿರೆಲ್ಲ ನಮ್ಮ ಮನೇಲೆಲ್ಲ ಹೇಳ್ತಾ ಇದ್ರು, ಅಯ್ಯೋ ವಾತ ಆಗಿದೆ ಅವನಿಗೆ ಅಂತ ಹೇಳೋರು, ಅಯ್ಯೋ ಇವನು ಪಿತ್ತ ಆಗಿದೆ ಅಂತ ಹೇಳ್ತಾರೆ, ಅಯ್ಯೋ ಅವನು ಬರೀ ಕಫ ಜಾಸ್ತಿ ಅಂತ ಹೇಳೋರು. ಈ ರೀತಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾರ್ಟ್ನರ್ ಇಂದ ನಮಗೆ ಎಕ್ಸ್ಚೇಂಜ್ ಆಗ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಿಚಾರ ಮದುವೆಯಲ್ಲಿ ಕೊಟ್ಟಿದ್ದಾರೆ. ಆ ಮದುವೆ ಸಮಯದಲ್ಲಿ ನಾಡಿ ಸೇಮ್ ಬರಬಾರ್ದು ಅಂತ ಹೇಳ್ತಾರೆ. ಸೇಮ್ ನಾಡಿ ಬರಬಾರ್ದು. ಯಾಕಂದ್ರೆ ಸೇಮ್ ದೋಷ ಅಂದ್ರೆ ತ್ರಿದೋಷ ಅಂತ ಕರೀತಾರೆ ಆಯುರ್ವೇದದಲ್ಲಿ. ವಾತ ಪಿತ್ತ ಕಫ ಅದು ಬರಬಾರ್ದು. ಅವಾಗೇನಾಗುತ್ತೆ, ಹೆಲ್ತ್ ಅಲ್ಲಿ ಎಕ್ಸ್ಚೇಂಜ್ ಸೇಮ್ ಆಗ್ಬಿಡುತ್ತೆ. ಅವ್ರಿಗೂ ಕಾಯಿಲೆ ಸೇಮ್, ಇವ್ರಿಗೂ ಕಾಯಿಲೆ, ಇಬ್ರಿಗೂ ಒಂಥರ ಸೇಮ್ ದೋಷದವ್ರು ಇದ್ರೆ ನನಗೂ BP, ಅವ್ರಿಗೂ BP, ನನಗೂ ಶುಗರ್, ಅವ್ರಿಗೂ ಶುಗರ್. ಸ್ವಲ್ಪ ವ್ಯತ್ಯಾಸ ಆದಾಗ ಏನಾಗುತ್ತೆ, ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಬಾಡಿ ಎನರ್ಜಿ. ಆ ಬಾಡಿ ಎನರ್ಜಿದಿಂದ ವಿ ಟ್ರಾನ್ಸ್ಫರ್ ಸಮ್ ಪಿತ್ತ ಅಂಡ್ ಟೇಕ್ ಸಮ್ ಬೈಲ್, ಟ್ರಾನ್ಸ್ಫರ್ ಸಮ್ ವಾತ, ಟೇಕ್ ಸಮ್ ಕಫ, ವಿಚ್ ಎಕ್ಸ್ಚೇಂಜ್ ಅಂಡ್ ಈಕ್ವಿಲಿಬ್ರಿಯಂ ಸ್ಟೇಟಸ್ ಅಲ್ಲಿ ತರುತ್ತೆ. ಇದು ಬಹಳ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಬಹಳ ಅದ್ಭುತವಾಗಿರ್ತಕ್ಕಂಥ ಸೈನ್ಸ್. ಇನ್ನಷ್ಟು ಹೇಳಕ್ಕೆ ಟೈಮ್ ಇಲ್ಲ, ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ. ಗುರುಗಳ, ನಿಜವಾಗ್ಲೂ ನಾಡಿ ದೋಷದ ಬಗ್ಗೆ ತುಂಬಾನೇ ಅದ್ಭುತವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ರಿ. ಹಾಗೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.
ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸುಷ್ಮಾ ಅಂತ. ಸುಷ್ಮಾ, ಎಲ್ಲಿಂದ ಕರೆ ಮಾಡ್ತಿರೋದು? ಸಿದ್ದರಾಮಹಳ್ಳಿಯಿಂದ. ಸಿದ್ದರಾಮಹಳ್ಳಿಯಲ್ಲಿ. ಓಕೆ, ಏನ್ ಸಮಸ್ಯೆ ಇತ್ತು? ನಮ್ಮ ಪಾಪ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಪಾಪುವಿನ ಅಂದ್ರೆ ನಿಮ್ಮ ಮಗುವಿನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 25/9/2020. ಓಕೆ, ಹುಟ್ಟಿದ ಸಮಯ? ಮಧ್ಯಾಹ್ನ 2:21 ಹುಟ್ಟಿರೋದು ಮೇಡಮ್. ಮಧ್ಯಾಹ್ನ 2:21. 21. ಹುಟ್ಟಿದ ಸ್ಥಳ ಯಾವುದು? ಮೈಸೂರು. ಮೈಸೂರು. ಏನ್ ಸಮಸ್ಯೆ ಇತ್ತು? ಅವ್ನ ಆರೋಗ್ಯ ಮತ್ತೆ ಯಾವಾಗ ಉಸ ತಪ್ತಾನೆ, ತುಂಬಾ ಆಟ ಮಾಡ್ತಾನೆ, ಹಾ. ಆತರ ಮೇಡಮ್. ಯಾವ್ದಾದ್ರು ಒಂದ್ ಬಗ್ಗೆ ಕೇಳ್ಬೇಕಾಗತ್ತೆ. ಓಕೆ, ತುಂಬಾ ಆಟ ಸ್ವಭಾವ ಜಾಸ್ತಿ ಅವ್ನಿಗೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸರಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಶುಕ್ರನ ಒಂದು ಅಂಶದಲ್ಲಿ ಹುಟ್ಟಿದ್ದಾರೆ. ಇನ್ನೇನೊಂದು 4 ತಿಂಗಳಿಗೆ ಶುಕ್ರ ಮುಗಿದೋಗುತ್ತೆ. ಶುಕ್ರ ಆದ್ಮೇಲೆ ಸೂರ್ಯ ಬರ್ತಕ್ಕಂಥದ್ದು. ಶುಕ್ರನ ಕಾಂಬಿನೇಷನ್ ಅಲ್ಲಿ 8, 12 ನಮ್ಗೆ ಯಾವಾಗಲೂ ಕೂಡ ಹಠವನ್ನ ಕೊಡ್ತಕ್ಕಂಥದ್ದು. 6, 8, 12. ಈಗ ಶುಕ್ರನ ಕಾಂಬಿನೇಷನ್ 12 ಇದೆ, ಹಠ ಇದೆ. ಆದ್ರೆ ಈ ಹಠ ಕಮ್ಮಿ ಆಗಲ್ಲ, ಇನ್ನು ಜಾಸ್ತಿ ಆಗತ್ತೆ ಸೂರ್ಯ ದಶದಲ್ಲಿ. ಕಂಟ್ರೋಲ್ ಮಾಡಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಲಿ ಹೋಗ್ತಾನೆ ಇವನು. ಸಮಾಧಾನ ಆಗ್ತಕ್ಕಂಥ ಒಂದು ಮನೆ 5ನೇ ಮನೆ ಮತ್ತೆ 9ನೇ ಮನೆ. 8 ಮುಖದ ರುದ್ರಾಕ್ಷಿ ಹಾಕೋಬೇಕು ಕೊರಳಿಗೆ. ಮೊದಲು 8 ಮುಖದ ರುದ್ರಾಕ್ಷಿ ಹಾಕಬೇಕು. ನೇಪಾಳದು. ಎಲ್ಲೆಲ್ಲ ತಗೋಬೇಡಿ, ನಮ್ಮ ಆಫೀಸಲ್ಲೇ ಸಿಗುತ್ತೆ. ಪ್ರತಿಯೊಂದು ಸರ್ಟಿಫೈಡ್ ಸಿಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿದ್ರೆ ಮುಂದೆ ಫೆಬ್ರವರಿ ಆದ್ಮೇಲೆ ಬರ್ತಕ್ಕಂಥ ಸೂರ್ಯ ದಶ 8 ಅಂತ ತೋರಿಸ್ತಾ ಇದೆ. ಹೈಲೈಟ್ ಮಾಡಿದ್ದೀನಿ, ಯಾಕಂದ್ರೆ ಈ ದಶ ಮುಗಿದೋಗುತ್ತೆ. 1:12 ಇಲ್ಲಿ 8 ಬರುತ್ತೆ. ಕಂಟ್ರೋಲ್ ಮಾಡಕ್ ಆಗದೆ ಇರತಕ್ಕಂಥದ್ದು, ಅಥವಾ ಮುಂದೆ ಏನಾದ್ರೂ ಆ ಸೂರ್ಯ ದಶ ಜಾಸ್ತಿ ವರ್ಷ ಇದ್ರೆ ಇವನ್ನ ಹಾಸ್ಟೆಲ್ಗೆ ಹಾಕ್ಬಿಡೋಣ, ನಮ್ಮ ಹತ್ರ ಬೇಡ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ನೀವು ಸಿಕ್ಕಾಪಟ್ಟೆ ತಂದೆ ತಾಯಿಗಳು ಸ್ವಲ್ಪ ನಿಮಗೆ ರೇಗಿ ಕೋಪ ಬಂದ್ರೆ ಅವ್ನು ಹೊಡೆದು ಅವನಿಗೆ ಬೇರೆ ರೀತಿಯಾಗಿ ಹಾದಿ ತಪ್ಪಬಾರದು ಅಂತಂದ್ರೆ ಮೊದಲು ನನ್ನ ಸಜೆಷನ್ ಅವ್ರಿಗೆ 8 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಪ್ರತಿ ಭಾನುವಾರ ಮುಂದಿನ 3 ವರ್ಷ ಬಡವರಿಗೆ ಗೋಧಿಯನ್ನು ದಾನ ಮಾಡ್ತಾ ಬನ್ನಿ. ಹಸಿರು ಕಲರ್ ದಾರವನ್ನ ಬಲಗೈಗೆ ಕಟ್ಟಿ. ಅರ್ಥ ಆಯ್ತಾ? ದಾನ ಮತ್ತೆ ಇದು ಒಂದು ದಾರ ಕಟ್ಟಿದ ತಕ್ಷಣ ಮುಗಿದೋಗಲ್ಲ, ರುದ್ರಾಕ್ಷಿ ಹಾಕ್ಲೇಬೇಕು. ಕೈಲಾಸ ಯಂತ್ರ ಸ್ಥಾಪನೆ ಮಾಡಿ ನೀವು ಜ್ಯೋತಿಷ್ಯ ಕಲೀರಿ. ಇನ್ನಷ್ಟು ವಿಚಾರಗಳು ನಿಮ್ಮ ಮಗುಗೆ ಹೇಗೆ ನೀವು ದಾರಿನ ತೋರಿಸ್ಬೋದು ಅಂತ ಹೇಳ್ತೀನಿ. ಸಾಕಷ್ಟು ತಾಯಂದರು ಇದೊಂದೇ ದೊಡ್ಡ ಮಿಸ್ಟೇಕ್ ನೀವು ಮಾಡ್ತಾ ಇರೋದು. ಮೊದಲ ಮಿಸ್ಟೇಕ್ ಏನು ಅಂತಂದ್ರೆ, ಗಂಡ ಒಪ್ಪಲ್ಲ, ದುಡ್ಡಿನ ವಿಚಾರಲ್ಲ ಇಲ್ಲಿ. ಆ ಗಂಡ ಯಾವ ತರ ಯೋಚನೆ ಮಾಡ್ತಾನೆ ಅಂದ್ರೆ, ಈ ಜ್ಯೋತಿಷ್ಯ ಹೇಳೋರೆಲ್ಲ ಸುಳ್ಳುಬುರ್ಕರು, ಜ್ಯೋತಿಷ್ಯ ಹೇಳೋರೆಲ್ಲ ಅವ್ರಿಗೇನು ಜ್ಞಾನ ಇಲ್ಲ, ಅವ್ರಿಗೆ ಕೆಲ್ಸಕ್ಕೆ ಬಾರದೇ ಇರೋರು ಸೋಂಬೇರಿಗಳು ಅಂತ ಹೇಳಿ ಅವ್ರ ಮೈಂಡಿಗೆ ಬರುತ್ತೆ. ಇವರು ಹೆಣ್ಮಕ್ಳು ಹೋಗಿ ಅವ್ರ ಹತ್ರ ಹೋಗಿ ಜ್ಯೋತಿಷ್ಯ ಕೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಕೋಪ ಬರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಮೊದಲು. ಇದು ಅನೇಕ ವರ್ಷಗಳಿಂದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಡೆದು ಬಂದಿರತಕ್ಕಂಥ ಒಂದು ಶೋಷಣೆ ಅಂತಾನೆ ತಿಳ್ಕೊಬಹುದು. ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರು, ಒಟ್ಟಿನಲ್ಲಿ ಜ್ಯೋತಿಷ್ಯದ ಮೇಲೆ ಶೋಷಣೆ ಆಗಿದೆ. ನಾನು ಜ್ಯೋತಿಷ್ಯರ ಮೇಲಲ್ಲ ಅಥವಾ ಪಬ್ಲಿಕ್ ಮೇಲಲ್ಲ, ಜ್ಯೋತಿಷ್ಯದ ಮೇಲೆ ಶೋಷಣೆ ಆಗಿರ್ತಕ್ಕಂಥದ್ದು ಇದು. ಆ ಕಾರಣದಿಂದನೇ ಎಷ್ಟೋ ಜನಕ್ಕೆ ಅರ್ಚಕರಿಗಾಗ್ಲಿ ದೇವಸ್ಥಾನದಲ್ಲಿ ಇರ್ತಕ್ಕಂಥವ್ರು, ನಾನು 50,000 ಜಾತಕಗಳು ನೋಡಿದ್ದೀನಿ. ಕನಿಷ್ಠ ಪಕ್ಷ ಒಂದು 80,000 ಜನ ಈ ಒಂದು ನನ್ನ ಒಂದು 40 ವರ್ಷದ 30 ವರ್ಷದ ಪಯಣದಲ್ಲಿ ನನ್ನನ್ನು ಮೀಟ್ ಮಾಡಿದ್ದಾರೆ. ಯಾರಿಗೂ ಕೂಡ ಜ್ಯೋತಿಷ್ಯದ ಮೇಲೆ ಅಷ್ಟು ಅಭಿಮಾನ ಇಲ್ಲ. ಯಾಕೆ ಅಂತಂದ್ರೆ, ನಾವುಗಳು ನಡ್ಸ್ಕೊಂಡ್ ಬಂದಿರತಕ್ಕಂಥ ರೀತಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀನಿ, ಏನಾರು ಮದುವೆ ಸಮಸ್ಯೆ, ದೋಷ ಪರಿಹಾರ ಮಾಡ್ಕೊಳ್ಳಿ, ದೋಷ ಪರಿಹಾರ ಮಾಡ್ಕೊಳ್ಳಿ. ಇದನ್ನ ನೀವು ಹೇಳಿದಾಗ ಏನಾಗುತ್ತೆ ಅವ್ರಿಗೆ, ಓ ಈ ದೋಷ ಪರಿಹಾರ ಮಾಡ್ಕೊಂಡ್ರೆ ನಮ್ದು ಆಗ್ಬಿಡುತ್ತೆ ಕೆಲಸ. ಇದನ್ನ ಹೇಳಿ 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 ಜನಗಳ ಮೈಂಡಲ್ಲಿ ತುಂಬಿಸಿ ಇದು ವರ್ಸ್ಟ್ ಅಧೋಗತಿಗೆ ಹೋಗ್ಬಿಟ್ಟಿದೆ. ಫೇಟ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಫೇಟ್ನ ಇದನ್ನ ಕಮ್ಮಿ ಮಾಡ್ಕೊಳಕ್ಕೆ ಇದೆಲ್ಲ ತೋರಿಸ್ತಾ ಇರೋದೆಲ್ಲ ಕಮ್ಮಿ ಮಾಡ್ಕೋಬಹುದು ಅಷ್ಟೇ. ಆ ದಶ ಮುಗಿಬೇಕು, ಮುಂದಿನ ದಶ ಚೆನ್ನಾಗಿರುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ, ಮುಂದಿನ ದಶ ಚೆನ್ನಾಗಿದೆ ಅಂದ್ರೆ ಈ ದಶ ಡ್ಯಾಮೇಜ್ ಮಾಡ್ಕೊಂಡ್ರೆ ದಿ ಸೇಮ್ ಥಿಂಗ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಟು ದಿ ನೆಕ್ಸ್ಟ್ ದಶ ಅಲ್ವಾ? ಕರೆಕ್ಟ್ ಅಲ್ವಾ? ಇವತ್ತು ಈ ಒಂದು ದಶದಲ್ಲಿ ನಿಮಗೆ ಒಂದು ಕಾಲು ಕಳ್ಕೊತೀರಾ ಅಂತ ಅನ್ಕೊಳ್ಳೋಣ. ಮುಂದಿನ ದಶ ಆರೋಗ್ಯವಾಗಿರ್ತೀರಾ ಅಂತಂದ್ರೆ ಕಾಲು ಬೆಳೆಯುತ್ತಾ? ಮುಂದಿನ ದಶದಲ್ಲಿ ಕಾಲು ಬೆಳೆಯುತ್ತೇನ್ರಿ? ಒಂದ್ಸತಿ ಈ ದಶದಲ್ಲಿ ಕಾಲ್ ಕಟ್ಟಾಯ್ತು ಅಂತಂದ್ರೆ ಮುಂದಿನ ದಶದಲ್ಲಿ ಆರೋಗ್ಯ ಚೆನ್ನಾಗಿರ್ಬೋದು, ಬಟ್ ಈ ಹ್ಯಾಸ್ ಟು ಗೋ ವಿತೌಟ್ ಲೆಗ್. ವೀಕ್ಷಕರು ಯಾವುದೇ ಕಾರ್ಯಕ್ರಮ ನೋಡಬೇಡಿ,
ನನ್ನ ಕಾರ್ಯಕ್ರಮ ನೋಡಿ ಒಂದು ಕೆಲಸ ಮಾಡಿ, ಇದನ್ನ ನೋಡಿ, ಇಲ್ಲಾಂದ್ರೆ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಕ್ಲಾಸಿಗೆ ಬಂದು ಸೇರ್ಕೊಳ್ಳಿ. ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ನಕ್ಷತ್ರ ನಾಡಿ ಒಂದೇನೆ, ಬರೀ ಈ ರಾಜ್ಯದಲ್ಲ ಎಂಟೈರ್ ವರ್ಲ್ಡ್ ಅಲ್ಲಿ ಇದನ್ನ ಎತ್ತಿಡಿತೀವಿ. ಮುಂದಿನ 2 ರಿಂದ 3 ವರ್ಷದಲ್ಲಿ ಗೊತ್ತಾಗುತ್ತೆ ಇದು ನಂಬರ್ 1, ಇದೇ ಸತ್ಯ, ಇನ್ನೆಲ್ಲವೂ ಮಿಥ್ಯ. ಓಕೆ, ಇಷ್ಟು ಮಾಡಿ ಒಳ್ಳೇದಾಗುತ್ತೆ. ನಿಜವಾಗ್ಲೂ ಗುರುಗಳೇ, ಎಲ್ಲರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲೇಬೇಕು. ಯಾಕಂದ್ರೆ ಕೇವಲ 15 ದಿನದಲ್ಲಿ ನಿಮ್ಮ ಫ್ಯಾಮಿಲಿ ಸಮೇತ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತೀರಾ ಅಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನೀವು ಸೇರ್ಪಡೆ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ ಪ್ಲೇ ಸ್ಟೋರ್ ಮುಖಾಂತರ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡ್ಕೋಬಹುದು. ಹಾಗೆ ಮೊದಲ ಕರೆ ಉಚಿತವಾಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಶೇರ್ ಮಾರುಕಟ್ಟೆಯಲ್ಲಿ ಹಣ ಮಾಡೋ ಉದ್ದೇಶ ಯಾರು ತಾನೇ ಇರೋದಿಲ್ಲ ಹೇಗೆ? ಸ್ವಲ್ಪನೇ ಹಣ ಇನ್ವೆಸ್ಟ್ ಮಾಡಿ ಹೆಚ್ಚು ಹಣ ಸಂಪಾದನೆ ಮಾಡುವಂತ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿದೆಯಾ? ನಿಮ್ಮ ಜಾತಕದ ಪ್ರಕಾರ ಆ ಒಂದು ಅದೃಷ್ಟ ಇದೆಯಾ ಅಂತ ತಿಳ್ಕೊಬೇಕಾ? ಮತ್ತಿನ್ನೇನು ತಡ, ಈಗಲೇ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಮೊದಲ ಕರೆಯನ್ನ ಸಂಪೂರ್ಣ ಉಚಿತವಾಗಿ ಪಡೆಯಿರಿ. ಧನ್ಯವಾದ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇದೇ ತಿಂಗಳು 23ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ವಿಡಿಯೋನ ನೋಡ್ಕೊಂಬರೋಣ. ನನ್ನ ಹೆಸರು ಚಂದ್ರಶೇಖರ್ ಅಂತ, 83 ಬ್ಯಾಚ್. ಬೇಸಿಕ್ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಕಲ್ತು 2 ವರ್ಷ ಆಗಿದೆ. 1.5 ಇಯರ್ ಆಯಿತು. 21ನಲ್ಲಿ ಮಾರ್ಚಲ್ಲಿ ಕಲ್ತದ್ದು. ಈ ನಕ್ಷತ್ರ ನಾಡಿ ಕಲ್ತ ಮೇಲೆ ನನಗೆ ತುಂಬ ಧೈರ್ಯ ಬಂದಿದೆ. ಮತ್ತು ಪ್ರಪಂಚ ಏನು, ಬ್ರಹ್ಮಾಂಡದಲ್ಲಿ ಏನಿದೆ, ನಾವು ನಮ್ಮದು ಮೈನಸ್ ಪಾಯಿಂಟ್ ಎಷ್ಟೇ ಇದ್ರೂ ನಾವು ಬದುಕ್ಬೋದು ಅಂತ ತೋರಿಸ್ಕೊಟ್ಟಿದೆ. ಆದರೂ ನಮ್ಮ ದಿನೇಶ್ ಗುರೂಜಿ ಇದ್ದಾರಲ್ಲ, ಇವ್ರ ಥರ ಗುರೂಜಿನ ನಾನು ಇದುವರೆಗೂ ನನ್ನ 42 ವರ್ಷ ಸರ್ವಿಸಲ್ಲಿ ಯಾರನ್ನೂ ನೋಡೇ ಇಲ್ಲ. ತುಂಬ ಜನ ಗುರೂಜಿಗಳ ಹತ್ರ ಹೋಗಿದ್ದೀವಿ, ಕಲ್ತಿದ್ದೀವಿ, ದುಡ್ಡು ವೇಸ್ಟ್ ಆಗಿದೆ. ಪಾಪ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಕಾಸ್ಟ್ ಇದೆ. ಬರೀ ನ್ಯೂಮರಾಲಜಿಗೆ 23,000 24,000 ತಗೊಳ್ತಿದ್ದಾರೆ ಹೊರಗಡೆಗೆ. ಅಂಥದ್ರಲ್ಲಿ ಗುರೂಜಿ ಭೃಗುನಂದ ನಾಡಿ, ನಕ್ಷತ್ರ ನಾಡಿ, ಹೈಯರ್ ಕ್ಲಾಸು, ನ್ಯೂಮರಾಲಜಿ ಇದೆಲ್ಲ ಕಲಿಸ್ಕೊಳ್ತಿದ್ದಾರೆ ಕಡಿಮೆ ಫೀಸಲ್ಲಿ. ಆ ಫೀಸ್ ಏನೂ ಅಲ್ಲ. ಬರೀ LKG ಮಗುನ ಓದಿಸ್ಬೇಕು ಅಂದರೂ 50,000 ರೂಪಾಯಿ ದುಡ್ಡು ಬೇಕು ಇವಾಗ. ಅಂಥದ್ರಲ್ಲಿ ಬರೀ 15,000 ರುಪೀಸ್ಗೆ ನಮಗೆ ಆ ಟೈಮಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಾನು ಚಿರುನುಡಿಯಾಗಿರ್ತೀನಿ. ನನ್ನ ಜೀವ ಇರೋ ತನಕನೂ ಈ ಗುರೂಜಿಗೆ ನಾನು ಚಿರುನುಡಿಯಾಗಿರ್ತೀನಿ. ನೋಡ್ಕೊಂಡು ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಮೌನೇಶ್ ಅವರು ಬೆಂಗಳೂರಿಂದ. ನಮಸ್ಕಾರ ಮೌನೇಶ್ ಅವರೇ. ಹೌದು, ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಅಮ್ಮ. ಹೇಳಿ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 2/11/1991. ಹುಟ್ಟಿದ ಸಮಯ ಶನಿವಾರ ಬೆಳಗ್ಗೆ 6:40 ಅಮ್ಮ ಜನನ. ಓಕೆ ಓಕೆ. ಮದುವೆ ವಿಳಂಬ ಆಗ್ತಾ ಇದೆ ಅಮ್ಮ. ಗುರುಗಳಿಗೆ ಸ್ವಲ್ಪ ಹೇಳಿ ನನಗೆ ಸಲಹೆ ಕೊಡ್ಬೇಕು ಅಮ್ಮ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಇದು ಬೆಂಗಳೂರು ಅಮ್ಮ. ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸರಿ ಅಮ್ಮ, ಸರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹೇಳಿ ಸರ್. ನಮ್ಮ ಮಗನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಗುರುಗಳೇ. ನಾನು ತಾರೀಖು ಹೇಳಿದ್ದೀನಿ 2/11/91 ಶನಿವಾರ ಬೆಳಗ್ಗೆ 2/11 ಗುರುಗಳೇ. 1991. ಯಾಕೆ ವಿಳಂಬ ಆಗ್ತಾ ಇದೆ? ಏನು ಪರಿಹಾರ ಮಾಡ್ಕೊಂಡಿದ್ದೀರಾ? ಏನ್ ಪರಿಹಾರ ಮಾಡಿದ್ರಿ? ಒಂದು ಮಹಾಗಣಪತಿ ಹೋಮ, ಬಾಲಗಣಪತಿ ಹೋಮ ಅಂತ ಮಾಡಿದ ನಿಮ್ಮ ಹಿಂಗೆ ಗುರುಗಳ ಸಲಹೆ ತಗೊಂಡು ಮಾಡಿದ್ದು. ಇನ್ನೂ ಮದುವೆ ವಿಳಂಬ ಆಗ್ತಾ ಇದೆ. ಗಣಪತಿ ಮಲಗಿದ್ರಾ? ಗಣಪತಿ ಎಬ್ಬಿಸ್ಲಿಲ್ವ ನೀವು? ನೀವೇ ಸಲಹೆ ಕೊಡ್ಬೇಕು ಗುರುಗಳೇ. ಇವತ್ತಿನ ಹಿಂದೂ ಧರ್ಮಗಳನ್ನ, ಹಿಂದೂ ದೇವರುಗಳನ್ನ ಅವಹೇಳನ ಮಾಡ್ತಾರೆ. ಯಾಕೆ ಅಂದ್ರೆ ಇದಕ್ಕೋಸ್ಕರನೇ, ಈ ಕಾರಣಕ್ಕೋಸ್ಕರನೇ ನಮ್ಮ ಹಿಂದೂ ದೇವರುಗಳನ್ನ ಬೈಯೋದು. ಯಾಕೆಂದ್ರೆ ಅಲ್ಲಿ ಗಣಹೋಮ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ವರ್ಕ್ ಆಗಲ್ವಲ್ಲ. ನಮ್ದು ಯಾವ ಗಣಹೋಮ, ಯಾವ್ದು ದೇವಸ್ಥಾನ. ಫಸ್ಟ್ ಈ ಹೋಮ ಪೂಜೆಗಳನ್ನ ನಿಲ್ಸಿ, ಸಮಯಕ್ಕೆ ನೋಡ್ಬೇಕು ಇದೆಯಾ ಇಲ್ವಾ ಅಂತ.
ಸದ್ಯಕ್ಕೆ 2023ಕ್ಕೆ ಮಂಗಳ ಮುಗಿದಿದೆ. ಮಂಗಳ ಆದ ನಂತರ ಈಗ ರಾಹು ಸ್ಟಾರ್ಟ್ ಆಗಿದೆ. ರಾಹುವಿನ ಕಾಂಬಿನೇಷನ್, ಮಂಗಳದಿಂದ ರಾಹು ನೋಡ್ಬೇಕು ಮ್ಯಾರೇಜ್ ಕಾಂಬಿನೇಷನ್ ಇದೆಯಾ ಅಂತ. ಆ ರಾಹುವಿನ ಕಾಂಬಿನೇಷನ್ ಅಲ್ಲಿ ಮ್ಯಾರೇಜ್ ಅಲ್ಲಿ ಕಾಂಬಿನೇಷನ್ ಎಲ್ಲೂ ಆ ಗ್ರೀನ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ ಅಲ್ಲಿ. ಸರಿ ಗುರುಗಳೇ. ಯಾಕಂದ್ರೆ ನಿಮ್ಗೆ ಎಷ್ಟೇ ಬಂದ್ರು ಕೂಡ ನೀವು ಮಾತುಕತೆಯಲ್ಲೇ ಕಟ್ ಮಾಡಿ ಕಳಿಸ್ತಾ ಇದ್ದೀರಾ, ಅಥವಾ ಅವ್ರ ಮಾತುಕತೆಯಿಂದ ಕಟ್ ಆಗ್ತಾ ಇದೆ, ಇಬ್ರಲ್ಲಿ ಒಬ್ರದ್ದು. ದಯಮಾಡಿ ಜಾತಕಗಳನ್ನ ನೋಡೋದು ದಯವಿಟ್ಟು ನೀವು ಹಿರಿಯರು ನಿಲ್ಸಿ. ಸರಿ ಗುರುಗಳೇ. ಅರ್ಥ ಆಯ್ತಾ? ಸರಿ ಗುರು. ಈ ಜಾತಕಕ್ಕೆ ಪರಸ್ಪರ ಮನಸ್ಸು ಹೊಂದಿಸಿ ಅಷ್ಟೇ. ಇಲ್ಲ ಅಂದ್ರೆ ಈ ಹಾರಸ್ಕೋಪು ಮದುವೆ ವಿಳಂಬ ಅಲ್ಲ, ಮದುವೆ ಜೀವನ ಅಧೋಗತಿ ಕಚ್ಚಡ ಲೆವೆಲ್ಗೆ ಹೋಗುತ್ತೆ. ಸರಿ ಸರಿ ಸರಿ. ಯಾರೋ ಗಣಪತಿ ಹೋಮ ಮಾಡಿಸ್ಬಿಟ್ರು, ಅವ್ರ ಪಾಪ ಏನೋ ಗೊತ್ತಿಲ್ಲದೆ ಇರ್ಬೋದು, ಹೋಮ ಮಾಡಿಸ್ಲಿ ಪೂಜೆ ಮಾಡಿಸ್ಲಿ, ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ನಿಮ್ಮನ್ನ, ಓಕೆ. ಆದರೆ ಜನಗಳು ಏನ್ ಮಾಡ್ತಾರೆ, ಒಂದು ಹೋಮ ಪೂಜೆ ಮಾಡಿಸ್ಬಿಟ್ಟು ಅದಾಗಿಲ್ಲ ಅಂತ ಹೇಳಿ ದೇವ್ರನ್ನೂ ಬೈಯೋದು, ಅವ್ನು ಮಾಡಿಸಿರೋನು ಬೈಯೋದು. ಇದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕರು, ನಮ್ಮಲ್ಲೇ ನಮ್ಮ ಮಠಾಧೀಶ್ವರಗಳೇ ಅವ್ರು ಸರಿ ಇಲ್ಲ, ಅವ್ರದ್ದು ಯಾಕೆ ಇವ್ರದ್ದು ಯಾಕೆ, ಮೊನ್ನೆ ಯಾರ ಗಣಪತಿನೇ ಪೂಜೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಅದೆಲ್ಲ ಪ್ರಾಬ್ಲಮ್ಮು ಇಲ್ಲಿಂದ ಶುರು ಆಗುತ್ತೆ. ಯಾಕಂದ್ರೆ ದೇವ್ರ ಪೂಜೆ ಮಾಡಿದ ತಕ್ಷಣ ನಮ್ದು ಒಲಿಯುತ್ತೆ, ನಮ್ದು ಸರೋಗುತ್ತೆ ಅಂತ ಅದು ಸಾಧ್ಯ ಇಲ್ಲ. ಕರ್ಮಫಲ ಅಂತ ಒಂದಿರುತ್ತೆ. ಈ ಹಾರಸ್ಕೋಪ್ಗೆ ನೀವು ಜಾತಕ ನೋಡಂಗಿಲ್ಲ, ಅವ್ರ ಕಡೆ ಬಿಟ್ಬಿಡಿ. ಹೆಣ್ಣು ಕಡೆ ನಾವು ನೋಡ್ಕೋತೀವಿ, ಜಾತಕ ನೀವು ನೋಡ್ಕೊಳ್ಳಿ, ನಾವು ನೋಡಲ್ಲ. ಹುಡುಗ ಹುಡುಗಿನ ಮಿನಿಮಮ್ ಸೆಟ್ ಆಯ್ತು, ಹುಡುಗಂಗೆ ಸೆಟ್ ಆಯ್ತು, ನಾನು ಇಷ್ಟ, ಕೆಲಸ ಮತ್ತೆ ಒಂದು ವಿದ್ಯಾಭ್ಯಾಸ, ಅವರಿಬ್ರು ಒಂದು 6 ತಿಂಗಳು ಮಾತಾಡಿ ಓಕೆ ಅಂದ್ರೆ ಇದು ಆಲ್ಮೋಸ್ಟ್ 50% ಕಮ್ಮಿ ಆಗುತ್ತೆ, 100% ಕಮ್ಮಿ ಆಗಲ್ಲ. ವೈವಾಹಿಕ ಜೀವನ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಈ ಡಿಲೇ ಆಗೋರ್ದು, ಯಾವ್ದು ಸೆಟ್ ಆಗ್ತಾ ಇರೋದು ಏನಿರುತ್ತೆ ಅಂದ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಭಗವಂತ ಅದನ್ನ ತಡಿತಾ ಇರ್ತಾನೆ. ಅದ್ರ ಜೊತೆಗೆ ನಮ್ಮ ಕಾಂಪೌಂಡರ್ಗಳು ತಡಿತಾ ಇರ್ತಾರೆ, ಪೂಜೆ ಮಾಡಿಸಿ ತಡಿತಾ ಇರ್ತಾರೆ. ಇದು ಸ್ವಲ್ಪ ಕಷ್ಟ ಅಷ್ಟೇ, ಇದ್ರ ಮೇಲೆ ನಾನೇನು ಹೇಳಕ್ಕಾಗೋದಿಲ್ಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ಹಲೋ, ದಯವಿಟ್ಟು ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನೀವು ನೆಟ್ವರ್ಕ್ ಇರೋ ಪ್ಲೇಸ್ ನಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನೇತ್ರ ಅಂತ. ನೇತ್ರ ಅವರೇ, ನೀವು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಕೊಳ್ಳಿ ಫಸ್ಟ್. ಹಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ತಮ್ಮರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿಲ್ಲ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ, 1ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 200. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತು. ಏನ್ ಪ್ರಶ್ನೆ ಇತ್ತು? ಅವ್ರ ಮನೆಯವರು ಅಂತ 2 ವರ್ಷ ಆತ್ರಿ ಬಿಟ್ಟು ಹೋಗ್ಯಾರ ನೋಡ್ರಿ. ಬಿಟ್ಟು ಹೋಗಿರೋದ? ಇದು ದೊಡ್ಡವರ ಚಿಕ್ಕವರವರು? ಸಣ್ಣವ್ರಿ, ನನ್ಕಿಂತ ತಮ್ಮ. ಹ್ಞೂನ್ರಿ. ನೋಡಿ, 3ನೇ ಮನೆ ಪ್ರಶ್ನಾಶಾಸ್ತ್ರ ಹಾಕಿ ನೋಡೋಣ. 3ನೇ ಮನೆ ಹೇಳುತ್ತೆ ತಮ್ಮನ ಕಾಂಬಿನೇಷನ್. 3ನೇ ಮನೆಯಲ್ಲಿ ಗುರು ರೆಟ್ರೋಗ್ರೇಡ್ ಬಂದಿದೆ. 3ನೇ ಮನೆ ತಮ್ಮವನ್ನ ತೋರಿಸುತ್ತೆ, ತಮ್ಮ ತಂಗಿ. ರೆಟ್ರೋಗ್ರೇಡ್ ಅಂದ್ರೆ ಬರೋ ಚಾನ್ಸಸ್ ಇಲ್ಲ, ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಅದ ನಂತರ ಗುರು ಏನಾಗಿದೆ ಅಂತ ನೋಡೋಣ, ಗುರು ಯಾವ ವಿಚಾರದಲ್ಲಿ ನನಗೆ ತೋರ್ಪಡಿಕೆ ಆಗುತ್ತೆ ಅಂತ. ಸ್ವಲ್ಪ ಕಷ್ಟ ಇದು, ನಾನು ಏನು ಹೇಳೋದಿಲ್ಲ. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬಹುದು ಅಂತ ಹೇಳ್ತಾ, ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ಯಾಕೆ ಸೌಮ್ಯ ಇವತ್ತು ತುಂಬಾ ಬೇಜಾರಾಗಿ ಕಾಣಿಸ್ತಾ ಇದೆಯಾ? ಏನ್ ವಿಷಯ? ತುಂಬಾನೇ ಬೇಜಾರಲ್ಲಿದ್ದೀನಿ. ಹೇಗೆ ಹೇಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಪುಷ್ಪ. ಏನಾಗಿದೆ ಅಂದ್ರೆ ನನ್ನ ತಂಗಿ ಒಬ್ಬರನ್ನ ಇಷ್ಟಪಟ್ಬಿಟ್ಟಿದ್ದಾಳೆ. ಆ ಹುಡುಗನೇ ಮದುವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ಯಾವ ಪ್ರಪೋಸಲ್ಸ್ ಬಂದ್ರೂ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ನನ್ನ ತಂದೆ ತಾಯಿಗೆ ಇದು ಯಾವುದು ಗೊತ್ತಿಲ್ಲ. ಅವ್ರಿಗೆ ನಾನು ಇದನ್ನ ಹೇಗೆ ಕನ್ವಿನ್ಸ್ ಮಾಡ್ಬೇಕು, ಅದನ್ನ ಅವ್ರು ಒಪ್ಕೋತಾರ ಇಲ್ವಾ ಅನ್ನೋದೇ ಗೊಂದಲವಾಗಿದೆ. ಇದೊಂದು ದೊಡ್ಡ ವಿಚಾರ ಅಂತ ನೀನ್ ತಲೆ ಕೆಡಿಸ್ಕೊತಾ ಇದೀಯಾ? ಅವಳ ಜಾತಕದ ಪ್ರಕಾರ ನಿಜವಾಗ್ಲೂ ಅವಳಿಗೆ ಅರೇಂಜ್ ಮ್ಯಾರೇಜ್ ಇದೆಯಾ, ಲವ್ ಮ್ಯಾರೇಜ್ ಇದೆಯಾ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವೊಂದು ಒಳ್ಳೆ ಕೆಲಸ ಮಾಡ್ಬೇಕು. ಏನಪ್ಪ ಅದು? ಪ್ಲೇ ಸ್ಟೋರ್ ಹೋಗಿ ಆಸ್ಟ್ರೋಲೈಟ್ ಅನ್ನೋ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನುರಿತ ಪಂಡಿತರಿಂದ ಇದಕ್ಕೆ ತಕ್ಕನಾದಂತ ಒಂದು ಉತ್ತರನ ತಿಳ್ಕೋಬಹುದು ನೀವು. ಹೌದಾ? ಖಂಡಿತವಾಗ್ಲು. ಮತ್ತು ಮೊದಲ ಕರೆಯನ್ನು ಸಂಪೂರ್ಣ ಉಚಿತವಾಗಿ. ನಾನು ಹಾಗಾದ್ರೆ ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋತೀನಿ. ಮೊದಲು ಆ ಕೆಲಸ ಮಾಡು. ಥ್ಯಾಂಕ್ ಯು ಪುಷ್ಪ.
ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಮೊದಲಿನ ಕರೆ ಉಚಿತವಾಗಿರುತ್ತೆ, ಆದಷ್ಟು ಬೇಗ ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸಾವಿತ್ರಿ ಅಂತ. ಸಾವಿತ್ರಿ, ಎಲ್ಲಿಂದ ಕರೆ ಮಾಡ್ತಿರೋದು? ಒಳಗುಂದಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಅಣ್ಣನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಲ್ರಿ, ನನ್ನ ಶಾಸ್ತ್ರ ಹೋಗ್ತೀನಿ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ, 1 ರಿಂದ 249 ಒಳಗೆ. 26. ಎಷ್ಟು? 26. 26. ಅಣ್ಣನ ಬಗ್ಗೆ ಏನ್ ಸಮಸ್ಯೆ ಇತ್ತು, ಏನ್ ಪ್ರಶ್ನೆ ಇತ್ತು? ಆರೋಗ್ಯದ ಸಮಸ್ಯೆ ಐತಿ, ಮದುವೆ ವಿಳಂಬ ಆಗ್ತೈತಿ, ಅದಕ್ಕೆ ಕೇಳ್ತೀನಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ. ಯಾವ್ದಾರು ಒಂದು ಪ್ರಶ್ನೆ ಹಾಕ್ಬೋದು, ಯಾವ್ದಾಕ್ಲಿ? ಅಣ್ಣಿಂದ ಆರೋಗ್ಯ ಬಗ್ಗೆ ಆಗ್ತಾರೆ, ಏನ್ ಮಾಡಿದ್ರು ಕೈ ಆಗ್ತಿಲ್ಲ, ಆರೋಗ್ಯ ಇದಾಗ್ತಿಲ್ಲ. ಏನ್ ಕೆಲಸ ಮಾಡ್ತಾರೆ? ಇದು ಕಿಡ್ನಿ ಎತ್ತುತ್ತಾರ್ರಿ. ಏನಮ್ಮ? ಬ್ಯಾಂಕ್ನ ಕಿಡ್ನಿ ಎತ್ತುತ್ತಾರ್ರಿ. ಪಿಗ್ಮಿ. ಓಕೆ. 6ನೇ ಮನೆ ಬುಧನ ಕಾಂಬಿನೇಷನ್ ಇದೆ, ಹಾಗೆ 5ನೇ ಮನೆ ಸೂರ್ಯ. ಬುಧನ ಕಾಂಬಿನೇಷನ್ ಹೆಲ್ತ್ ಅಲ್ಲಿ ನೋಡೋಣ. 12, 4 ಹಾಗೆ ಇರುತ್ತೆ. ಸಮಸ್ಯೆ ಏನು ಬೇಗ ಕ್ಲಿಯರ್ ಆಗಲ್ಲ. ಬುಧನ ಒಂದು ಅಂಶದಲ್ಲಿ ಬಂದಿರೋದ್ರಿಂದ 12ನೇ ಮನೆ ಬಂದಿರತಕ್ಕಂಥದ್ದು ಒಂದ್ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ತಾ ಇರಬೇಕು, ಅಥವಾ ಔಷಧಿ ತಗೊಳ್ತಾ ಇರಬೇಕು, ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕು, ಸರ್ ಹೋಗ್ತಾ ಇರುತ್ತೆ, ಕೆಲಸ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ 5ನೇ ಮನೆ ಕಾಂಬಿನೇಷನ್ ಕ್ಯೂರ್ ಕಂಪ್ಲೀಟ್ಲಿ ಆಗುತ್ತಾ ಅಂತ ಹೇಳಕ್ಕೆ ನಾವು ಸೂರ್ಯನ ಒಂದು ಕಾಂಬಿನೇಷನ್ ನೋಡ್ತೀವಿ. ಸೂರ್ಯನ ಕಾಂಬಿನೇಷನ್ ಸಾಧಾರಣವಾಗಿರುತ್ತೆ, ತಗೊಳ್ತಾ ಕಮ್ಮಿ ಆಗುತ್ತೆ, ಏನು ಯೋಚನೆ ಮಾಡ್ತಕ್ಕಂಥದ್ದು ಇಲ್ಲ. 9 ಮುಖದ ರುದ್ರಾಕ್ಷಿ ಹಾಕಿ ಖಂಡಿತ ಒಳ್ಳೇದಾಗತ್ತೆ. ಹಾಗೆ ಜ್ಯೋತಿಷ್ಯ ಕಲೀರಿ, ನೀವು ನಿಮ್ಮ ಅಣ್ಣ ಎಲ್ಲ ತಮ್ಮನೋ ಯಾರೋ ಜ್ಯೋತಿಷ್ಯ ಕಲೀರಿ. ಈ ಕಾರ್ಯಕ್ರಮ ಜ್ಯೋತಿಷ್ಯ ಕಲಿತಕ್ಕಂಥ ಕಾರ್ಯಕ್ರಮ. ನಾವು ಹೇಳ್ತೀವಿ ನಿಮಗೆ ಸಮಸ್ಯೆ ಏನು ಅಂತ ಹೇಳ್ತೀವಿ. ಇದು ಅಸ್ಟ್ರಾಲಜಿಗಿನ ಹೆಚ್ಚಾಗಿ ಒಂದು ಎಜುಕೇಶನ್ ಪ್ರೋಗ್ರಾಮ್. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಗುರುಗಳೇ, ಇನ್ನು ಸಾಕಷ್ಟು ಮಾಹಿತಿಯನ್ನ ಆಸ್ಟ್ರೋಲೈಟ್ ಆಪ್ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ನೀವು. 2 ವಿಚಾರ ತಿಳಿಸ್ಕೊಡ್ತೀನಿ. ಒಂದು, ಆಸ್ಟ್ರೋಲೈಟ್ ಅಂತ ಏನಕ್ಕೆ ನಾವು ಲಾಂಚ್ ಮಾಡಿದೀವಿ ಅಂದ್ರೆ, ಮೊದಲು ನಿಜವಾದ ಜ್ಯೋತಿಷ್ಯ ಏನು ಅಂತ ಎಲ್ಲರಿಗೂ ಅರಿವಾಗಬೇಕು. ಅದು ಅರಿವಾಗಬೇಕು ಅಂತಂದ್ರೆ ಮೊದಲು ಅವರು ಎಕ್ಸ್ಪೀರಿಯನ್ಸ್ ತಗೋಬೇಕು, ಕರೆ ಮಾಡಿ ಓಕೆ ಇದು ಸತ್ಯನಾ ಅಂತ. ನಾನು ಪೂಜೆ ಮಾಡಿಸೋದಕ್ಕೆ ವಿರುದ್ಧ ಅಲ್ಲ, ಅಥವಾ ಯಾರು ಹೋಮ ಮಾಡಿಸೋದಕ್ಕೆ ವಿರುದ್ಧ ಅಲ್ಲ. ಆದರೆ ಅದಾಗುತ್ತೆ ಅನ್ನೋ ಒಂದು ಭರವಸೆಯಿಂದ ಮಾಡಿದಾಗ ತಂದೆ ತಾಯಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಮಕ್ಕಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಯಾಕೆ ಅಂತಂತ ಹೇಳ್ತೀನಿ. ಅದು ಮಾಡಿಸಿದಾಗ ಅದಕ್ಕೆ ಖರ್ಚಾಗಿರುತ್ತೆ. ಮನೇಲಿರ್ತಕ್ಕಂಥ ಯುವಕರು ಇದ್ದೀರಲ್ಲ ನೀವೆಲ್ಲ, ತುಂಬ ಡೇಂಜರ್ ನೀವೆಲ್ಲ ಯುವಕರು. ನಮ್ಮ ಹಿಂದೂ ಯುವಕರು ಫಸ್ಟ್ ಡೇಂಜರು. ಯಾಕೆ ಅಂದರೆ ಪಾಪ ತಂದೆ ತಾಯಿ ಆಗಲಿ ಅಂತ ಭಾಳಷ್ಟು ಪ್ರಯತ್ನ ಪಡ್ತಾರೆ, ಅವರಲ್ಲಿ ನಾನು ಇಲ್ಲ ಅಂತ ಹೇಳಲ್ಲ. ಇವರು ಏನು ಅಂತಂದರೆ, ಒಂದ್ಸತಿ ಏನಾದ್ರು ಆಯಿತು ಅಂತಂದರೆ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಯಂಗ್ಸ್ಟರ್ಸಲ್ಲಿ ಇರುತ್ತೆ. ಅವ್ರು ಹೋಮ ಮಾಡಿಸಿರ್ತಾರೆ, ಇನ್ನೊಂದು ಯಾವುದೋ ಹೋಮ, ಮತ್ತೊಂದು ಹೋಮ ಮಾಡಿಸಿರ್ತಾರೆ. ಮಾಡಿಸಾದ್ಮೇಲೆ ಅಲ್ಲಿರ್ತಕ್ಕಂಥ ಹುಡುಗಿನೋ ಅಥವಾ ಹುಡುಗರು ಮನೇಲಿ ಯಾರಿರ್ತಾರೋ ಅವರು ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ, ತಂದೆ ತಾಯಿ ಮಾಡೋದೆಲ್ಲ. ಯಾವಾಗ ರಿಸಲ್ಟ್ ವಾಪಸ್ಸು ಡೌನ್ ಆಗುತ್ತೆ, ಆಗಲ್ವೋ, ಅಲ್ಲಿ ಯುವಕರ ಮೈಂಡಲ್ಲಿ ಜ್ಯೋತಿಷ್ಯರ ಮೇಲೆ, ಅರ್ಚಕರ ಮೇಲೆ, ಹಿಂದೂ ಸಂಪ್ರದಾಯದ ಮೇಲೆ ಹೈಯೆಸ್ಟ್ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಮೊದಲು. ಇದನ್ನ ಎಲ್ಲ ಒಂದು ಯಾರು ಹಿಂದೂ ಕಾರ್ಯಕರ್ತರಾಗ್ಲಿ, ಈ ರಾಮಸೇನಾ, ಬಜರಂಗ್ ದಳ ಅವರೆಲ್ಲ ತಿಳ್ಕೋಬೇಕು ಎಲ್ಲಿ ನಮ್ಗೆ ಎಫೆಕ್ಟ್ ಆಗ್ತಾ ಇದೆ, ಯಾಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ನಾವುಗಳೆಲ್ಲ ಒಂದು ಸಮುದಾಯದವರು ಅಂತ ಅನ್ಕೊಂಡ್ರು ಕೂಡ ವಿ ಆರ್ ಡಿವೈಡೆಡ್ ಬೈ ಕ್ಯಾಸ್ಟ್. ಕ್ಯಾಸ್ಟ್ ಇಂದ ಡಿವೈಡ್ ಆದಾಗ ನಮಗೆ ಹೆಚ್ಚು ಹುಡುಗಿ ಸಿಗೋದು ಕಷ್ಟ. ಇದು ನಮ್ಮ ಕ್ಯಾಸ್ಟ್ ಅಲ್ಲೇ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇದ್ದಾಗ ಕಮ್ಮಿ ಸಿಗ್ತಾರೆ. ಇದು ಒಂದು ಸಮಸ್ಯೆಯಿಂದ ಏನಾಗುತ್ತೆ, ನಾವು ಜ್ಯೋತಿಷ್ಯದ ಒಲವು ಹೋಗ್ತೀವಿ, ಇರೋದೇ ಕಮ್ಮಿ. ಅದರಲ್ಲಿ ಏನಾದ್ರು ಹೆಣ್ಮಕ್ಳು ಏನಾದ್ರು MSc ಮಾಡ್ಬಿಡೋದೋ, MBA ಮಾಡ್ಬಿಡೋದೋ, ಅಥವಾ ಇನ್ನೂ ಹೈಯರ್ ಲೆವೆಲ್ ಮಾಡ್ಬಿಟ್ರೆ ಮುಗ್ದೇ ಹೋಯ್ತು. ಹುಡುಗರು ಯಾರು ಇಲ್ವೇ ಇಲ್ಲ. ಹುಡುಗರೆಲ್ಲ ಗೊತ್ತಲ್ಲ ಯಾವ ಥರ ಅಂತ, ಎಲ್ಲ ಜನಕ್ಕೂ ಗೊತ್ತು ಹುಡುಗರು ಯಾವ ಥರ ಅಂತ. ವೆರಿ ರೇರ್, ಸ್ವಲ್ಪ ಜಾಸ್ತಿ ಓದಬೇಕು. ಹೆಣ್ಮಕ್ಳಿಗೆ ದಾಸೆ ಇರುತ್ತೆ. ಸೊ ಅವರ ಸಮೂಹದಲ್ಲಿ ಕಮ್ಮಿ ಇರುತ್ತೆ. ಇಲ್ಲಿ ಜಾತಕನೂ ಮ್ಯಾಚ್ ಆಗಬೇಕು, ಇಲ್ಲಿ ಹುಡುಗನೂ ಓದಿರ್ತಕ್ಕಂಥವ್ನು ಸಿಗಬೇಕು, ಅವರ ಸಮೂಹದಲ್ಲೇ ಸಿಗಬೇಕು. ಇದು ನಮ್ಮ ಒಂದು ದೌರ್ಭಾಗ್ಯ ಅಂತಿರೋ, ಅಥವಾ ನಮ್ಮ ಒಂದು ಹಿಂದೂ ಧರ್ಮದ ಒಂದು ವಿಚಾರ ಅಂತಿರೋ, ಇದನ್ನ ಎಲ್ಲ ಸಂಘಟನೆಗಳು ಇದನ್ನ ನೀವು ತಿಳ್ಕೋಬೇಕು. ಯಾಕೆ ನಮ್ಮಲ್ಲಿ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತಂದ್ರೆ, ವಿ ಆರ್ ಆಲ್ ಡಿವೈಡೆಡ್ ಬೈ ಕ್ಯಾಸ್ಟ್ ಬಟ್ ನೆವರ್ ಯುನೈಟೆಡ್ ಬೈ ಹಿಂದೂಸ್.
ಹಿಂದೂಯಿಸಮ್ ಇಂದ ನಾವು ಯಾರು ಯುನೈಟ್ ಆಗಿಲ್ಲ. ಬಟ್ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಒಂದೇ ಪೂಜೆ. ಈ ಒಂದು ಜಾತಿಯವ್ರಿಗೂ ಗಣಪತಿ ಪೂಜೆ ಮಾಡಿ ಅಂತೀವಿ, ಈ ಜಾತಿಯವ್ರಿಗೂ ಗಣಪತಿ ಪೂಜೆ ಮಾಡಿ ಅಂತೀವಿ, ಆ ಜಾತಿ ಗಣಪತಿ. ವಿ ಆರ್ ಆಲ್ ಡಿವೈಡೆಡ್ ಬಟ್ ಆಸ್ ಒನ್ ವಿ ಆರ್ ನಾಟ್ ಯುನೈಟೆಡ್. ಇದು ಹೋಗ್ತಾ ಇರೋದು ಯುವಕರ ಮೈಂಡ್ಗೆ ಹೋಗ್ತಾ ಇದೆ. ಇದು ತಂದೆ ತಾಯಿಗಳೇ ಕಾರಣ, ನೀವುಗಳೇ ಕಾರಣ. ನೀವುಗಳು ಹೇಳಬೇಕು, ಅಯ್ಯೋ ಕರ್ಮ ಇದ್ದಂಗೆ ನಡೆಯುತ್ತಪ್ಪ, ಪೂಜೆ 1000 ಮಾಡ್ಸೋಣ, ನೀನು ಸುಮ್ಮನಿರು, ನಂಬಬೇಕು ನಮ್ದು. ಅದನ್ನ ಯಾವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ಪೋಷಕರು ಹೇಳ್ಕೊಡ್ತೀರಾ ಅವಾಗತ್ತೆ. ಆದ್ರೆ ನಿಮಗೂ ಅದೇ ಮೈಂಡ್ ಸೆಟ್. ಯಾಕಂದ್ರೆ 4 ಜನ ನಿಮ್ಮಲ್ಲಿ ಕಾಲ್ ಮಾಡ್ತಾ ಇರ್ತಲ್ಲ, ಖಾಲಿ ಕೂತಿರ್ತೀವಿ, ವಯಸ್ಸಾಗಿರುತ್ತೆ ನಿಮಗೆ ಅಲ್ವಾ, ಖಾಲಿ ಕೂತಾಗ ಕಾಲ್ ಮಾಡ್ತಾರೆ ಯಾರೋ, ಯಾಕೆ ಇನ್ನೂ ಮದುವೆ ಆಗಿಲ್ವಾ, ಯಾಕೆ ಇನ್ನೂ ಮದುವೆ ಆಗಿಲ್ವಾ. ನಿಮಗೆ ಆ 4 ಜನ ಬಂದು ನಿಮ್ ತಲೆ ತಿಂತಾ ಇರ್ತಾರೆ. ಇಲ್ಲಿ ಗಂಡಸರು, ಯಾಕೆ ನಿನ್ ಮಗನಿಗೆ ಎಲ್ಲ ಆಗಿದೆ, ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, 31 ವರ್ಷ ಆಗ್ಬಿಟ್ಟಿದೆ, 35 ವರ್ಷ ಇದೆ, ಏನಾಗ್ಬಿಟ್ಟಿದೆ. ಇದು ಹೋಗಿ 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 ನೆಗೆಟಿವಿಟಿ ಹೋಗ್ತಾ ಇದೆ. ಇದನ್ನೆಲ್ಲ ನಮ್ಮ ಸಮಾಜ ತಿಳ್ಕೋಬೇಕು. ಒಬ್ರು ಮದುವೆ ಆಗಿಲ್ಲ ಅಂದ್ರೆ ಇವತ್ತೆಲ್ಲ ನಾಳೆ ಆಗತ್ತೆ. ಮದುವೆ ಆಗಿ ಏನು ಗಲಾಟೆಗಳಿರುತ್ತೆ ಅದರ ಸ್ವಲ್ಪ ಸಮಾಧಾನವಾಗಿ ಇರ್ಲಿ, ಅವನ ಒಂದು ಜೀವನ ನಡೆಸ್ಲಿ, ನಮ್ಮ ಹಿಂದೂ ಧರ್ಮನ ಕಾಪಾಡ್ಲಿ ಅನ್ನೋದು ನಾಲ್ಗೆಯಲ್ಲಿ, ಬಾಯಲ್ಲಿ, ಒಬ್ರ ಬಾಯಲ್ಲೂ ಬರಲ್ಲ, ನಿಮ್ದ್ರಲ್ಲಿ ಒಬ್ರಲ್ಲೂ ಬರಲ್ಲ. ನಿಮ್ಮ ಬಾಯಲ್ಲಿ ನಮ್ಮ ಮಗ ಮದುವೆ ಆಯ್ತಾ 4 ಜನಕ್ಕೆ ತೋರಿಸ್ದೆ, ಮದುವೆ ಆಗಿಲ್ಲ 4 ಜನಕ್ಕೆ ಮಾತು ಕೇಳು. ಇದೇ ಆಗೋದು ಜೀವನದಲ್ಲಿ. ಮದುವೆ ಆಯ್ತಾ 4 ಜನಕ್ಕೆ ತೋರಿಸು, ನನ್ನ ಮಗ ನನ್ನ ಮಗಳು ನೋಡ್ದ, ಹಿಂಗೆ ಅಡ್ಡೂರಾಗಿ ಮಾಡಿದ್ವಿ. ಆಗಿಲ್ವಾ 4 ಜನದ ಬಾಯಿ ಕೇಳಿ. ಇಷ್ಟರಲ್ಲೇ ನಮ್ದೆಲ್ಲ ಜೀವನ ಹಾಳಾಗೋಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಇವ್ರು ಯಾರೋ ಬಂದು ನಿಮ್ಗೆ ದೋಷ ಇದೆ ಅಂತ ಮಧ್ಯದಲ್ಲಿ ಇದನ್ನ ಬೇರೆ ತೋರಿಸ್ತಾ ಇದ್ದಾರೆ, ದೋಷ ಇದೆ ಅಂತ. ಇನ್ನು ಹಣೆ ಬರಕ್ಕೂ ಒಂದು, ಎರಡನೇದಕ್ಕೂ ನಮ್ಮ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಹುಡುಗರು ಇರೋದಿಲ್ಲ. ಮತ್ತೆ ಇವೆಲ್ಲವೂ ಸಮಸ್ಯೆ ನೀವು ಕುತ್ಕೊಂಡು ಯೋಚನೆ ಮಾಡಿದ್ರೆ ವೈ ಎಕ್ಸಾಕ್ಟ್ಲಿ ನಮ್ಮ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನಮ್ಮ ಸೊಸೈಟಿ ಇದೆ, ಎಸ್ಪೆಷಲಿ ಮ್ಯಾರೇಜ್ ಅಲ್ಲಿ. ಅದಕ್ಕೆ ಒಂದು ವಿಚಾರ ಹೇಳ್ತೀನಿ, ವರ್ಲ್ಡ್ ವೈಡ್ ಅಲ್ಲಿ ಮ್ಯಾಟ್ರಿಮೋನಿ ಅನ್ನೋದು ಎಲ್ಲೂ ಇಲ್ಲ. ಇಂಡಿಯಾದಲ್ಲಿ ಮಾತ್ರ ಇರೋದು ಮ್ಯಾಟ್ರಿಮೋನಿ. ಭಾರತ್ ಮ್ಯಾಟ್ರಿಮೋನಿ, ಕನ್ನಡ ಮ್ಯಾಟ್ರಿಮೋನಿ, ಒಕ್ಕಲಿಗರ ಮ್ಯಾಟ್ರಿಮೋನಿ, ಆ ಮ್ಯಾಟ್ರಿಮೋನಿ, ಈ ಮ್ಯಾಟ್ರಿಮೋನಿ, ಎಲ್ಲ ಮ್ಯಾಟ್ರಿಮೋನಿ. ಇಂಡಿಯಾದಲ್ಲಿ ಯಾಕೆ ಬೇಕದು? ಗೊತ್ತು, ನಮ್ಮ ವೀಕ್ನೆಸ್ ಇಲ್ಲಿದೆ. ಈ ವೀಕ್ನೆಸ್ ಇಂದ ಜನಗಳು ದುಡ್ಡು ಮಾಡ್ಕೋತಾ ಇದ್ದಾರೆ. ಜನಗಳಿಗೆ ಬುದ್ಧಿ ಬರಬೇಕು ಅಂತ ಇವೆಲ್ಲ ತಿಳ್ಕೋಬೇಕು. ಯಾಕೆ ಚೈನಾದಲ್ಲಿ ಮ್ಯಾಟ್ರಿಮೋನಿಯಲ್ ಸರ್ವಿಸಸ್ ಯಾಕೆ ಡಿವೈಡಲ್ ಇಲ್ಲ? ಅಲ್ಲಿದೆ, ಬಟ್ ದೇರ್ ಇಸ್ ಆಲ್ ಯೂನಿವರ್ಸಲ್ ಮ್ಯಾಟ್ರಿಮೋನಿ. ಇಲ್ಲ ಹಂಗಲ್ಲ, ಒಂದೊಂದು ನಮ್ಮವರೇ ಡಿಟೈನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಚೇಂಜ್ ಆಗೋಣ, ನಾವೆಲ್ಲ ಒಗ್ಗಟ್ಟಾಗಿರೋಣ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ನಾಡಿ ದೋಷದ ಬಗ್ಗೆ ಹಾಗೆ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರಿ, ಧನ್ಯವಾದಗಳು. ಹಾಗೆ ವೀಕ್ಷಕರು, ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಬೆಳಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ನಮಸ್ಕಾರ.